Hi everyone, welcome back to your English Academy YouTube channel. Okay, dear students, in this video class, we will understand the lesson Unit 7, A Tribute to Netaji. Okay, Netaji means who here? Our great person, freedom fighter, that is none other than Subhash Chandra Bose. ಈ ಒಂದು ನೇತಾಜಿ ಅವರಿಗೆ ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವೇನಪ್ಪ ಅಂದ್ರೆ ಗೌರವವನ್ನು ಯಾವ ರೀತಿ ಯಾಕೆ ಕೊಡ್ತೀವಿ ಅನ್ನೋದು ಈ ಲೆಸನ್ನಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಅದನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ಟ್ರಿಬ್ಯೂಟ್ ಅಂದರೆ ಏನಪ್ಪ ಅಂದ್ರೆ ಗೌರವ ಅಂತ ಕರಿತೀವಿ. ಯಾರಿಗೆ ಗೌರವವನ್ನು ಕೊಡ್ತೀವಿ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ದಿಸ್ ಈಸ್ ದ ಫಸ್ಟ್ ಲ್ಯಾಂಗ್ವೇಜ್ 7th standard English 7th lesson it is. Okay, I hope it is useful to you. Okay, here is pre-reading activity, reading, listening and speaking. Read this passage at home before your teacher narrates it to you. In the class, listen carefully to all that she or he says and then answer her questions. Okay, we will begin that in the late 30s and early 40s of the last century, we fought for our freedom. Okay, in the 1930 to 1940, ಒಂದು ಕಳೆದ 20ನೇ ಶತಮಾನದಲ್ಲಿ ನಾವೇನು ಮಾಡಿದೀವಪ್ಪ ಅಂದ್ರೆ ಹೊಡೆದಾಡಿದ್ವಿ. ಯಾವುದಕ್ಕೆ ಹೊಡೆದಾಡಿದ್ವಿ? ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ. ಸ್ಪೆಷಲಿ ಟೂ ಗ್ರೇಟ್ ಲೀಡರ್ಸ್ ಇನ್ಸ್ಪೈರ್ಡ್ ಅಸ್ ಟು ಫೈಟ್. ಇಬ್ಬರು ಅತ್ಯಂತ ಮಹಾನ್ ನಾಯಕರು ಏನಾದ್ರಪ್ಪ ಅಂದ್ರೆ ನಮಗೆ ಸ್ಫೂರ್ತಿ ಆದರು ಈ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಅಥವಾ ಸ್ವತಂತ್ರದ ಹೋರಾಟ ನಡೆಸಲಿಕ್ಕೆ. ಅವ್ರು ಯಾರಪ್ಪ ಅಂದರೆ ದ ಫಸ್ಟ್ ಒನ್ ಈಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್. ಅವರೇ ಯಾರಪ್ಪ ಅಂತಂದ್ರೆ ಮಹಾನ್ ವ್ಯಕ್ತಿಗಳು, ಈ ಒಂದು ಮಹಾತ್ಮ ಗಾಂಧೀಜಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು. Each led us in his way. Bose asked Indians to give him their blood and he would give them freedom. ಬೋಸ್ ಅವ್ರು ಏನು ಹೇಳಿದಾರಪ್ಪ ಅಂತಂದ್ರೆ ಭಾರತೀಯರಿಗೆ ನೀವು ನನಗೆ ಏನು ಮಾಡ್ರಿ, ರಕ್ತವನ್ನು ಕೊಡ್ರಿ, ನಾನು ನಿಮ್ಗೆ ಏನು ಮಾಡ್ತೀನಿ, ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಈ ಭಾರತೀಯರಿಗೆ ಜನರಿಗೆ ಹೇಳ್ತಾರೆ. ಗಾಂಧಿ ಪ್ರಾಮಿಸ್ಡ್ ಫ್ರೀಡಮ್ ವಿದೌಟ್ ವಯಲೆನ್ಸ್. ಗಾಂಧಿಯವರು ಏನನ್ನು ಫಾಲೋ ಮಾಡಿದಾರಪ್ಪ ಅಂದ್ರೆ ನಾನ್ ವಯಲೆನ್ಸ್ ಅಂತ ಕರಿತೀವಿ. ವಿದೌಟ್ ವಯಲೆನ್ಸ್ ಅಂದರೆ ಈ ಒಂದು ಹಿಂಸೆಯನ್ನು ಮಾಡಲಾರ್ದೆ, ಹೊಡೆದಾಡಲಾರ್ದೆ, ಬಡಿಲಾರ್ದೆ ಈ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು ಯಾರ ಉದ್ದೇಶ ಆಗಿತ್ತಪ್ಪ ಅಂದ್ರೆ ಗಾಂಧೀಜಿಯವ್ರದ್ದಾಗಿತ್ತು. ನೆಕ್ಸ್ಟ್, ಹಿಂದೂಸ್, ಮುಸ್ಲಿಮ್ಸ್ ಆ್ಯಂಡ್ ಸಿಖ್ಸ್ ಅಡೋರ್ಡ್ ಸುಭಾಷ್. ಈ ಹಿಂದೂಗಳು ಮತ್ತು ಮುಸ್ಲಿಮರು ಮತ್ತು ಸಿಖ್ಖರು, ಅಡೋಡ್ ಅಂದರೆ ಏನ್ರಿ, ಪೂಜೆ ಮಾಡೋದು, ಪೂಜಿಸ್ತಾ ಇದ್ರು. ಯಾರನ್ನ ದೇವರು ಅಂತೇಳಿ ಪೂಜಿಸ್ತಾ ಇದ್ರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರನ್ನು ದೇವರಂತ ಪೂಜಿಸ್ತಾ ಇದ್ರು. ಆ್ಯಂಡ್ ಜಾಯಿನ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಇನ್ ಥೌಸಂಡ್ಸ್. ಅದೇ ಪೂಜೆನೂ ಮಾಡ್ತಾ ಪೂಜಿಸ್ತಾ ಅವ್ರು ಏನೊಂದು INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಯಾರು ಸ್ಥಾಪಿಸಿದ್ರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ್ರು. ಆ ಒಂದು ಆರ್ಮಿಗೆ ಈ ಒಂದು ಹಿಂದೂಗಳು, ಮುಸ್ಲಿಮ್ಗಳು ಮತ್ತು ಸಿಖ್ರು ಜಾಯಿನ್ ಆದರು. ಆರ್ಮಿಯಲ್ಲಿ ತಾವು ಸೈನಿಕರಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ದೇ ಕಾಲ್ಡ್ ಹಿಮ್ ನೇತಾಜಿ. ಈ ಒಂದು ಭಾರತೀಯ ಜನ ಏನಂತ ಕರೀಲತ್ತಾರಪ್ಪ ಅಂದ್ರೆ ನೇತಾಜಿ. ನೇತಾಜಿ ಅಂದರೆ ಏನಪ್ಪ ಅಂದ್ರೆ ಈ ಒಂದು ದೇಶದ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ನೋಡಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೇತಾಜಿ ಅಂತ ಹೇಳ್ಕಿರಿಂದ ಅವ್ರಿಗೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವುಮೆನ್ ನೀವು ಹೌ ನೇತಾಜಿ ಹೆಲ್ಡ್ ದಮ್ ಇನ್ ಹೈ ರಿಗಾರ್ಡ್ಸ್. ಈ ಒಂದು ಮಹಿಳೆಯರಿಗೆ ಗೊತ್ತು, ನೇತಾಜಿ ಹೆಲ್ಡ್ ದಮ್ ಇನ್ ಹೈ ರಿಗಾರ್ಡ್. ರಿಗಾರ್ಡ್ ಮೀನ್ಸ್ ರೆಸ್ಪೆಕ್ಟ್. ಬಹಳಷ್ಟು ಹೆಣ್ಮಕ್ಳಿಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ರು. ಹೆಣ್ಮಕ್ಳು ಕೂಡ ನೇತಾಜಿ ಅವರಿಗೆ ಒಂದು ಗೌರವವನ್ನು, ರೆಸ್ಪೆಕ್ಟನ್ನು ಕೊಡ್ತಾ ಇದ್ರು. ದೇ ಟು ಜಾಯಿನ್ ದ ಝಾನ್ಸಿ ಲಕ್ಷ್ಮೀಬಾಯಿ ರೆಜಿಮೆಂಟ್ ಅಂಡರ್ ದ ಲೀಡರ್ಶಿಪ್ ಆಫ್ ಫೇರಿ ಆ್ಯಂಡ್ ಬ್ಯೂಟಿಫುಲ್ ಲಕ್ಷ್ಮೀ ಸ್ವಾಮಿನಾಥನ್. ಈ ಹೆಣ್ಮಕ್ಳು ಕೂಡ ಏನು ಮಾಡಿದಾರಪ್ಪ ಅಂದ್ರೆ ಝಾನ್ಸಿ ಲಕ್ಷ್ಮೀಬಾಯಿ ರೆಜಿಮೆಂಟ್, ಈ ಝಾನ್ಸಿ ಲಕ್ಷ್ಮೀಬಾಯಿ ಒಂದು ಹೆಸರಲ್ಲಿ ಇರತಕ್ಕಂಥ ರೆಜಿಮೆಂಟ್ ಅಂತ ಕರಿತೀವಲ್ಲ, ಆರ್ಮಿ, ಅದಕ್ಕೂ ಕೂಡ ಜಾಯಿನ್ ಆದರು. ಯಾರು? ಹೆಣ್ಮಕ್ಳು. ಇದರ ಒಂದು ಲೀಡರ್ಶಿಪ್ ಯಾರ್ದಿತ್ತಪ್ಪ ಅಂತಂದ್ರೆ ಫಿಯರಿ ಆ್ಯಂಡ್ ಬ್ಯೂಟಿಫುಲ್ ಲಕ್ಷ್ಮೀ ಸ್ವಾಮಿನಾಥನ್. ಈ ಒಂದು ಉಗ್ರ ಸ್ವರೂಪವಾಗಿರ್ತಕ್ಕಂಥ ಲಕ್ಷ್ಮೀ ಸ್ವಾಮಿನಾಥ್ ಅವರು ಬಹಳಷ್ಟು ಲೀಡರ್ಶಿಪ್ಪಲ್ಲಿ ಮಹಿಳೆಯರಿಗೆ ಗೈಡೆನ್ಸನ್ನು ಮಾಡಿದರು. ಇಟ್ ವಾಸ್ ಆ್ಯನ್ ಆಲ್ ವುಮೆನ್ ಆರ್ಮಿ. ಇದೇನಪ್ಪ ಅಂತಂದ್ರೆ ಆದಷ್ಟು ಜಾಸ್ತಿ ಮಹಿಳೆಯರ ಒಂದು ಸೈನ್ಯ ಅಂತ ಕರಿಬೋದು ಇತ್ತು.
The now very popular Jai Hind and Delhi Chalo were their war cry. ಈಗಿರ್ತಕ್ಕಂಥ ಜೈ ಹಿಂದು, ದಿಲ್ಲಿ ಚಲೋ, ಭಾರತಕ್ಕೆ ಜೈವಾಗ್ಲಿ, ದಿಲ್ಲಿ ಕಡೆಗೆ ನಡೆಯಿರಿ ಅಂತಕ್ಕಂಥದ್ದು ಆ ಒಂದು ಯುದ್ಧದ ಘೋಷಣೆಗಳಾಗಿದ್ವು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂತಂದ್ರೆ, ವೆನ್ ದ ಬ್ರಿಟಿಷ್ ಪುಟ್ ಆನ್ ಟ್ರಯಲ್ 3 INA ಆಫೀಸರ್ಸ್. ಈ ಒಂದು ಯಾರ್ಯಾರು ನಾಯಕರಿದ್ರಲ್ಲ ಇವರನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಎನ್ಕ್ವೈರಿಗೆ ಒಳಪಡಿಸ್ತಾರೆ, ವಿಚಾರಣೆಗೆ ಒಳಪಡಿಸುತ್ತಾರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಆಫೀಸರನ್ನು. ಅವರು ಯಾರಪ್ಪ ಅಂತಂದ್ರೆ ಶಾಹನವಾಜ್ ಮುಸ್ಲಿಂ, ಸಹಗಲ್ ಹಿಂದೂ ಆ್ಯಂಡ್ ದಿಲ್ಲೋನ್ ಆ್ಯಂಡ್ ಸಿಖ್. ಇಂಡಿಯಾ ಎಕ್ಸ್ಪ್ಲೋಡೆಡ್ ಇನ್ ವ್ರಾತ್. ಈ ಒಂದು ಶಾಹನವಾಜ್ ಮುಸ್ಲಿಂ ಇರ್ತಕ್ಕ, ಸಹಗಲ್ ಹಿಂದೂ ಇರ್ತಕ್ಕಂಥ, ದಿಲ್ಲೋನ್ ಸಿಖ್ದಲ್ಲಿ ಇರ್ತಕ್ಕಂಥ ಈ ಒಂದು 3 INA ಆಫೀಸರ್ಸನ್ನು ಅರೆಸ್ಟ್ ಮಾಡಿದ ನಂತರ, ಎನ್ಕ್ವೈರಿ ಮಾಡಿದ ನಂತರ ಇಂಡಿಯಾ ಏನಾಯ್ತಪ್ಪ ಅಂದ್ರೆ ಸಿಟ್ಟು, ವ್ರಾತ್ ಮೀನ್ಸ್ ಸಿಟ್ಟು, ಆ್ಯಂಗ್ರಿ, ಎಕ್ಸ್ಪ್ಲೋಡೆಡ್, ತನ್ನ ಸಿಟ್ಟನ್ನು ವ್ಯಕ್ತಪಡಿಸ್ತಾರೆ. ಯಾವ ರೀತಿ ಭಾರತೀಯರು ಮತ್ತು ಭಾರತ. ನೆಹರು ಸೈಡ್ ಆನ್ 24 ಡಿಸೆಂಬರ್ 1945. ಜವಾಹರ್ಲಾಲ್ ನೆಹರು ಹೇಳ್ತಾರೆ 24 ಡಿಸೆಂಬರ್ 1945 ಏನು ಹೇಳ್ತಾರಪ್ಪ ಅಂದ್ರೆ, ದ INA ಟ್ರಯಲ್ ಹ್ಯಾಸ್ ಕ್ರಿಯೇಟೆಡ್ ಎ ಮಾಸ್ ಆಫ್ ಎವಲ್. ಈ INA ಎನ್ಕ್ವೈರಿ ಅನ್ನೋದು, ವಿಚಾರಿ ಅನ್ನೋದು ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿಸಿತು. ಸರ್ ಕ್ಲಾಡ್ ಅಚಿಲ್ನೆಕ್, ದ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್, said that Indians adored the INA and its officer as the ನ್ಯಾಷನಲ್ ಹೀರೋಸ್. ಇಲ್ಲಿ ಕ್ಲೌಡ್ ಅಚಿಲ್ನೆಕ್ ಬ್ರಿಟಿಷ್ ಕಮಾಂಡರ್ ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಈ ಭಾರತೀಯರು INA ಆಫೀಸರ್ಸ್ಗಳನ್ನು ಒಂದು ರಾಷ್ಟ್ರೀಯ ನಾಯಕರಂತ ಹೇಳರಿಂದ ಪೂಜಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ದಿಸ್ ಈಸ್ ದ ಜನರಲ್ ಒಪಿನಿಯನ್ ಹೆಲ್ಡ್ ಇನ್ ಇಂಡಿಯಾ, ನಾಟ್ ಓನ್ಲಿ ಬೈ ದ ಪಬ್ಲಿಕ್ ಬಟ್ ಬೈ ದ ಕ್ವೈಟ್ ಕನ್ಸಿಡರಬಲ್ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ ಆಸ್ ವೆಲ್. ಇದು ಭಾರತದ ಒಪಿನಿಯನ್ ಅಷ್ಟೇ ಅಲ್ಲ, ಅಭಿಪ್ರಾಯ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಬೈ ದ ಪಬ್ಲಿಕ್ ಬಟ್ ಕ್ವೈಟ್ ಕನ್ಸಿಡರಬಲ್ ಪಾರ್ಟ್ ಆಫ್ ದ ಇಂಡಿಯನ್ ಆರ್ಮಿ ಆಸ್ ವೆಲ್. ಈ ಭಾರತದ ಆರ್ಮಿನೂ ಕೂಡ ಏನಪ್ಪ ಅಂತಂದ್ರೆ ಬಹಳಷ್ಟು ಸ್ವತಂತ್ರ ಹೋರಾಟಕ್ಕೆ ಸಿದ್ಧವಾಗಿತ್ತು. In an article published on 15 January 1946, Gandhi said, the hypnotism of the Indian National Army has cast a spell on us, the lesson that Netaji. ಏನಾಯ್ತಪ್ಪ ಅಂತಂದ್ರೆ, in the an article published on 15th February 1946 ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡ್ತಾರೆ. ಅದನ್ನು ಗಾಂಧೀಜಿಯವರು ಹೇಳ್ತಾರೆ, ದ ಹೈಪ್ನೋಟಿಸಮ್ ಆಫ್ ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಹ್ಯಾಸ್ ಕಾಸ್ಟ್ ಅ ಸ್ಪೆಲ್ ಆನ್ ಅಸ್. ಈ ಹೈಪ್ನೋಟಿಸಮ್ ಅಂದರೆ ಸಮೋನ. ಈ ಒಂದು ಹೈಪ್ನೋಟಿಸಮ್ ಏನು ಮಾಡ್ತಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಪಾತ್ರವನ್ನು ತಗೊಳ್ತು ಅಂತ ಹೇಳ್ಬೋದು. ದ ಲೆಸನ್ ದ್ಯಾಟ್ ನೇತಾಜಿ ಆ್ಯಂಡ್ ಹಿಸ್ ಆರ್ಮಿ ಬ್ರಿಂಗ್ ಟು ಅಸ್ ಒನ್ ಸೆಲ್ಫ್ ಸ್ಯಾಕ್ರಿಫೈಸ್, ಯುನಿಟಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಲಾಸ್ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಡಿಸಿಪ್ಲಿನ್. ಈ ಒಂದು ಸುಭಾಷ್ ಚಂದ್ರ ಅವರು, ಬೋಸ್ ಅವರು ಸ್ಥಾಪಿಸಿರ್ತಕ್ಕಂಥ ಆರ್ಮಿ ಏನಾಯ್ತಪ್ಪ ಅಂದ್ರೆ ಸೆಲ್ಫ್ ಸ್ಯಾಕ್ರಿಫೈಸ್, ಸ್ವತ್ಯಾಗವನ್ನು ಮಾಡಿದ್ರು ಅವರು. ಯುನಿಟಿ ಇರ್ರೆಸ್ಪೆಕ್ಟ್ ಆಫ್ ಕ್ಲಾಸ್, ನಾನು ಹಿಂದೂ ಮುಸ್ಲಿಂ, ನಾನು ಮೇಲು ಕೀಳು ಅಂತಕ್ಕಂಥ ಈ ಒಂದು ಆರ್ಮಿ ಇರಲಿಲ್ಲ, ಎಲ್ಲರೂ ಒಂದೇ ಅಂತೇಳಿ ಏನು ಮಾಡಿದಾರಪ್ಪ ಅಂದ್ರೆ ಅವರು ಜಾಯ್ನ್ ಆಗಿದ್ದರು. ಆ್ಯಂಡ್ ಡಿಸಿಪ್ಲೈನ್, ಬಹಳಷ್ಟು ಡಿಸಿಪ್ಲೈನಿಂದ ಅವರು ಆರ್ಮಿಯಲ್ಲಿ ಸೇರಿಕೊಂಡಿದ್ರು. 4 months before that, on August 18, 1945, Subhash had died in an accident in which his plane had caught fire. ಏನಾಯ್ತಪ್ಪ ಅಂತಂದ್ರೆ 4 ತಿಂಗಳ ಮುಂಚೆ 18 ಆಗಸ್ಟ್ 1945 ಸುಭಾಷ್ ಚಂದ್ರ ಬೋಸ್ ಅವರು ಏನಾದ್ರಪ್ಪ ಅಂತಂದ್ರೆ ಈ ಒಂದು ಏರೋಪ್ಲೇನ್ ಕ್ರ್ಯಾಶಲ್ಲಿ, ವಿಮಾನದ ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ಏನು ನೋಡ್ಬೋದಪ್ಪ ಅಂದ್ರೆ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು, ನೇತಾಜಿ ಅವರು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಕಮ್ ಟು ದ್ಯಾಟ್ ಅವರ್ ಲೆಸನ್. ಒಂದೊಂದು ಪ್ಯಾರಾಗ್ರಾಫನ್ನು ನಾವು ನೋಡ್ತಾ ಹೋಗೋಣ. ಐ ಥಿಂಕ್ ಇಫ್ ಯು ಆರ್ ಗೆಟಿಂಗ್ ಎನಿ ಡಿಫಿಕಲ್ಟಿ ಆರ್ ಎನಿ ಕ್ವಶನ್ಸ್, ಎನಿ ಡೌಟ್, ಯು ಕ್ಯಾನ್ leave just a comment in the comment section. I will come with that solution. Okay, let's start that first paragraph. In the history of India's freedom struggle, the place of Subhash Chandra Bose is unique.
ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್, ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸದಲ್ಲಿ ಏನಾಯ್ತಪ್ಪ ಅಂದ್ರೆ ದ ಪ್ಲೇಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಇಸ್ ಯುನೀಕ್. ಈ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪಾತ್ರ ಏನಿತ್ತಪ್ಪ ಅಂದ್ರೆ ಅನನ್ಯವಾಗಿತ್ತು, ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಅಷ್ಟೊಂದು ಈ ಒಂದು ಸ್ಟ್ರಗಲನ್ನು, ತ್ಯಾಗವನ್ನು ಅವ್ರು ಮಾಡಿದ್ದಾರೆ. ಹಿ ವಾಸ್ ಅ ಲೀಡರ್ ಹೂ ಥಾಟ್ ಆಫ್ ಫೈಟಿಂಗ್ ದ ಬ್ರೂಟ್ ಫೋರ್ಸ್ ಆಫ್ ಬ್ರಿಟಿಷ್ ಬೈ ಆರ್ಮ್ಡ್ ಫೋರ್ಸ್. ಹಿ ವಾಸ್ ದ ಲೀಡರ್. ಸುಭಾಷ್ ಚಂದ್ರ ಬೋಸ್ ಅವ್ರು ಏನಾಗಿದ್ರಪ್ಪ ಅಂದ್ರೆ ಲೀಡರ್ ಆಗಿದ್ರು. ಹೂ ಥಾಟ್ ಆಫ್ ಫೈಟಿಂಗ್ ಬ್ರೂಟ್ ಫೋರ್ಸ್ ಆಫ್ ದ ಬ್ರಿಟಿಷ್ ಬೈ ಆರ್ಮ್ ಫೋರ್ಸ್. ಬ್ರಿಟಿಷ್ ಅವ್ರದ್ದು ಯಾವ ಫೋರ್ಸ್ ಇತ್ತು? ಬ್ರೂಟ್ ಫೋರ್ಸ್. ಬ್ರೂಟ್ ಫೋರ್ಸ್ ಮೀನ್ಸ್ ಕ್ರೂಯಲ್ ಫೋರ್ಸ್. ಬಾಂಬ್ಸು, ಗನ್ಸು, ವೆಪನ್ಸು ಇದ್ದು, ಬಟ್ ಭಾರತೀಯರದು ಬರೇ ತೋಳಿನ ತಾಕತ್ತಷ್ಟೇ. ಆರ್ಮ್ಡ್ ಫೋರ್ಸ್, ಇವ್ರ ಬಳಿ ಯಾವ ಒಂದು ಮದ್ದು, ಗುಂಡು, ಬಾಂಬ್ಗಳು ಇರಲಿಲ್ಲ. ಹಿ ಹ್ಯಾಡ್ ಎ ವಂಡರ್ಫುಲ್ ಆರ್ಗನೈಸಿಂಗ್ ಕೆಪಾಸಿಟಿ. ಹೂ ಹ್ಯಾಡ್ ಎ ವಂಡರ್ಫುಲ್ ಆರ್ಗನೈಸಿಂಗ್ ಕೆಪಾಸಿಟಿ? ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಎ ವಂಡರ್ಫುಲ್ ಆರ್ಗನೈಸಿಂಗ್ ಕೆಪಾಸಿಟಿ. ಈ ಒಂದು ಎಲ್ಲರನ್ನ ಸಂಘಟಿಸ್ತಕ್ಕಂಥ ತಾಕತ್ತು ಯಾರಿಗಿತ್ತಪ್ಪ ಅಂದರೆ, ಎಬಿಲಿಟಿ ಯಾರಿಗಿತ್ತಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಇತ್ತು. ಹಿ ಕುಡ್ ರೈಸ್ ಎ ಮಾಡರ್ನ್ ಆರ್ಮಿ ಆಫ್ ಅಬೌಟ್ 75,000 ಮೆನ್ ಆ್ಯಂಡ್ ವುಮೆನ್. ಇವರು ಏನು ಮಾಡಿದ್ರಪ್ಪ ಅಂತಂದ್ರೆ 75,000 ಜನರನ್ನು, ಮಹಿಳೆಯರು ಮತ್ತು ಪುರುಷರನ್ನ ಒಳಗೊಂಡಿರ್ತಕ್ಕಂಥ ಆರ್ಮಿಯನ್ನು, ಹೊಸ ಆರ್ಮಿಯನ್ನು ಕಟ್ಟಿದ್ರು ಅಂತ ಹೇಳ್ಬೋದು. ಅದಕ್ಕೆ ನಾವೇನಂತ ಕೇಳ್ತೀವಿ, ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ಆರ್ಗನೈಸಿಂಗ್ ಎಬಿಲಿಟಿ ಅಂತ ಇತ್ತು ಅಂತ ಹೇಳ್ಬೋದು. ಹಿ ಇನ್ಸ್ಪೈರ್ಡ್ ದೆಮ್ ವಿತ್ ಇಂಟೆನ್ಸ್ ಪ್ಯಾಟ್ರಿಯಾಟಿಕ್ ಫರ್ವರ್. ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡಿದ್ರಪ್ಪ ಅಂದರೆ ಇನ್ಸ್ಪೈರ್ ಮಾಡಿದರು, ಮೋಟಿವೇಟ್ ಮಾಡಿದರು, ಸ್ಫೂರ್ತಿ ಮಾಡಿದರು. ಎದಕ್ಕೆ? ಇಂಟೆನ್ಸ್ ಪ್ಯಾಟ್ರಿಯಾಟಿಕ್ ಫರ್ವರ್, ಉಗ್ರವಾಗಿರ್ತಕ್ಕಂಥ ದೇಶಭಕ್ತಿಯನ್ನು ಈ ಎಲ್ಲ 75,000 ಮಹಿಳೆ ಮತ್ತು ಪುರುಷರಲ್ಲಿ ಆ ಒಂದು ದೇಶಭಕ್ತಿಯ ಒಂದು ಕಿಡಿಯನ್ನು ಹತ್ತಿಸೋದು ಅಂತ ಹೇಳ್ಬೋದು. ಆ್ಯಂಡ್ ಎ ಬರ್ನಿಂಗ್ ಡಿಸೈರ್ ಟು ಫ್ರೀ ದೇರ್ ಎನ್ಸ್ಲೇವರ್ ಮದರ್ಲ್ಯಾಂಡ್. ಸುಡ್ತಕ್ಕಂಥ, ಉರಿತಕ್ಕಂಥ ಈ ಒಂದು ಬರ್ನಿಂಗ್ ಡಿಸೈರ್, ಆಶೆಯನ್ನು, ಬಯಕೆಯನ್ನು ಯಾಕೆ ಹುಟ್ಟಿಸಿದ್ರಪ್ಪ ಅಂದ್ರೆ ಎನ್ಸ್ಲೇವ್ಡ್ ಮದರ್ಲ್ಯಾಂಡ್, ನಿಮ್ಮ ನಾಡು, ನಿಮ್ಮ ದೇಶ ಗುಲಾಮಗಿರಿಯಲ್ಲಿದೆ, ಅದನ್ನ ಏನು ಮಾಡ್ರಿ, ಬಿಡಿಸ್ಕೊಳ್ರಿ, ಫ್ರೀಡಮ್, ಸ್ವತಂತ್ರ ಮಾಡಿಕೊಡ್ರಿ ಅಂತ ಹೇಳಿಕೆಯಿಂದ ಅವರು ಆ ಒಂದು ಆಶೆಯನ್ನು ಆ ಒಂದು ಎಲ್ಲ ಸೈನಿಕರಲ್ಲಿ ಹುಟ್ಟಿಸಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಬಿಲಾಂಗ್ ಟು ಆ್ಯನ್ ಎಜುಕೇಟೆಡ್ ಆ್ಯಂಡ್ ಪ್ರಾಸ್ಪರಸ್ ಫ್ಯಾಮಿಲಿ. ಸುಭಾಷ್ ಚಂದ್ರ ಬೋಸ್ ಅವರು ಎಂಥ ಫ್ಯಾಮಿಲಿಗೆ ಸೇರಿದವರಾಗಿದ್ದರಪ್ಪ ಅಂತಂದ್ರೆ ವೆಲ್ ಎಜುಕೇಟೆಡ್, ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ, ಅವರು ಕೂಡ ಗ್ರ್ಯಾಜುಯೇಷನ್ ಮುಗಿಸಿದ್ರು. ಆ್ಯಂಡ್ ಪ್ರಾಸ್ಪರಸ್ ಮೀನ್ಸ್ ರಿಚ್, ಅತ್ಯಂತ ಶ್ರೀಮಂತ ಫ್ಯಾಮಿಲಿಯಿಂದ ಬಂದವರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಹಿ ವಾಸ್ ಎಜುಕೇಟೆಡ್ ಇನ್ ಇಂಗ್ಲೆಂಡ್. ಅವರು ನೋಡ್ರಿ ಇಂಡಿಯಾದವರಾಗಿ ಎಷ್ಟು ಶ್ರೀಮಂತರಿದ್ದಂದ್ರೆ ಇಲ್ಲೇ ಗೊತ್ತಾಗ್ತದೆ. ಎಲ್ಲಿ ಮುಗಿಸಿದ್ರಪ್ಪ ಅಂತಂದ್ರೆ ಅವರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ಇಂಗ್ಲೆಂಡ್ನ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ತಮ್ಮ ಡಿಗ್ರಿಯನ್ನು ಮುಗಿಸಿದ್ರು. ಆ್ಯಂಡ್ ಹ್ಯಾಡ್ ಟ್ರಾವೆಲ್ಡ್ ವೈಡ್ಲಿ ಆಲ್ ಓವರ್ ಯುರೋಪ್. ಈ ಯುರೋಪಿನ ತುಂಬ, ಯುರೋಪ್ ಖಂಡನ ತುಂಬ ಏನು ಮಾಡಿದ್ರಪ್ಪ ತುಂಬ ಸಂಚಾರವನ್ನು, ಟ್ರಿಪ್ಪನ್ನು, ಟೂರನ್ನು ಮಾಡಿದರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಹಿ ಲುಕ್ಡ್ ಅಟ್ ಇಂಡಿಯಾ ಫ್ರಮ್ ಆ್ಯನ್ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್. ಭಾರತವನ್ನು ಯಾವ ರೀತಿ ನೋಡಿದ್ರಪ್ಪ ಅಂತಂದ್ರೆ ಅವರು ಅಂತಾರಾಷ್ಟ್ರೀಯ ದೃಷ್ಟಿಕೋನದಿಂದ ನೋಡಿದ್ರಿ ಅವರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಆ್ಯಸ್ ಹಿ ಹ್ಯಾಡ್ ಎ ಡೀಪ್ಲಿ ಸ್ಪಿರಿಚುವಲ್ ನೇಚರ್. ಅವ್ರಿಗೆ ಏನಿತ್ತಪ್ಪ ಅಂದ್ರೆ ಅತ್ಯಂತ ಆಳವಾದ ಆಧ್ಯಾತ್ಮಿಕ ಗುಣ ಇತ್ತು ಅವ್ರ ಬಳಿ. His quest for truth and the right guru had taken him to each and every corner of the country. His quest, ಅವರ ಶೋಧನೆ, ಅವರ ಸರ್ಚ್ ಏನು ಮಾಡ್ತಪ್ಪ ಅಂದ್ರೆ, ಅವರ ಒಂದು ಸತ್ಯ ಅನ್ವೇಷಣೆ ಏನು ಮಾಡ್ತಪ್ಪ ಅಂದ್ರೆ, ಒಂದು ಅತ್ಯಂತ ಶುದ್ಧವಾದ ಒಳ್ಳೆಯ ಗುರುವನ್ನು ತಮ್ಮ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಅವರು ಪ್ರತಿಯೊಂದು ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಹುಡುಕಾಡಿದರು. At last he made up his mind to follow the teaching of ಸ್ವಾಮಿ ವಿವೇಕಾನಂದ. ಕೊನೆಯದಾಗಿ ಈ ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನು ಅವರು ಏನು ಮಾಡಿದಾರಪ್ಪ ಅಂದ್ರೆ ತಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆ್ಯಂಡ್ ಅರವಿಂದ ಘೋಷ್ ಇನ್ ದ ಸ್ಪಿರಿಚುವಲ್ ಸ್ಪೇರ್. ಈ ಒಂದು ಧಾರ್ಮಿಕ ಗೋಳ ಅಂತ ಕರಿತೀವಿ, ಧಾರ್ಮಿಕ
ಒಂದು ಕ್ಷೇತ್ರದಲ್ಲಿ ಯಾರನ್ನು ಫಾಲೋ ಮಾಡಿದರು? ಅರಬಿಂದೋ ಘೋಷ್ ಅವರನ್ನು. ಆ್ಯಂಡ್ ದೇಶಬಂಧು ಚಿತ್ತರಂಜನ್ ದಾಸ್ ಇನ್ ಪೊಲಿಟಿಕ್ಸ್, ಈ ಒಂದು ರಾಜಕೀಯದಲ್ಲಿ ರಾಜಕೀಯ ಗುರು ಅಂತ ಯಾರನ್ನು ಆರಿಸ್ಕೊಂಡ್ರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು. ಅವರೇ ಯಾರೂ ಅಲ್ಲ, ದೇಶಬಂಧು ಚಿತ್ತರಂಜನ್ ದಾಸ್ ಅವರು, CR ದಾಸ್ ಅವರನ್ನು ತಮ್ಮ ರಾಜಕೀಯ ಗುರುವಾಗಿ ಸೇರಿಸಿಕೊಂಡ್ರು, ಅಳವಡಿಸಿಕೊಂಡ್ರು ಅಥವಾ ಒಪ್ಪಿಕೊಂಡ್ರು. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫಲ್ಲಿ ಮತ್ತೇನಿದೆ ನಾನು ನೋಡೋಣ. ಸುಭಾಷ್ ಚಂದ್ರ ಬೋಸ್ ಹ್ಯಾಡ್ ಎ ಸ್ಪೆಷಲ್ ರಿಗಾರ್ಡ್ ಫಾರ್ ಮುಸ್ಲಿಂ ಕಂಟ್ರಿಮ್ಯಾನ್. ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗೌರವ ಇತ್ತು. ಯಾರ ಮೇಲೆ? ಈ ಒಂದು ಮುಸ್ಲಿಂ ದೇಶವಾಸಿಗಳಿಗೆ, ಮುಸ್ಲಿಂ ಭಾರತೀಯ ಮುಸ್ಲಿಂ ಜನರಿಗೆ ಒಂದು ಅವರು ಬಹಳಷ್ಟು ರೆಸ್ಪೆಕ್ಟನ್ನು ಕೊಡ್ತಾ ಇದ್ರು. ಸಮ್ ಆಫ್ ಹಿಸ್ ಆನ್ಸೆಸ್ಟರ್ಸ್ ಲೈಕ್ ಮಹಿಪತಿ ಬೋಸ್, ಅವರ ಪೂರ್ವಜರು ಯಾರ್ಯಾರಿ? ಮಹಿಪತಿ ಬೋಸು ಆ್ಯಂಡ್ ಗೋಪಾಲ್ನಾಥ್ ಬೋಸ್ ಹ್ಯಾಡ್ ಹೆಲ್ಡ್ ದ ಆಫೀಸಸ್ ಆಫ್ ಮಿನಿಸ್ಟರ್ ಆ್ಯಂಡ್ ನಾವೆಲ್ ಕಮಾಂಡರ್ಸ್ ಅಂಡರ್ ದ ಮುಸ್ಲಿಂ ರೂಲರ್ಸ್ ಆಫ್ ಬೆಂಗಾಲ್. ಈ ಒಂದು ಬೆಂಗಾಳದಲ್ಲಿ ಈ ಒಂದು ಮುಸ್ಲಿಮರ ಆಳ್ವಿಕೆ ಇತ್ತು. ಇವರ ಆಳ್ವಿಕೆಯಲ್ಲಿ ಇವರ ಪೂರ್ವಜರು ಯಾರ್ಯಾರು? ಮಹಿಪತಿ ಬೋಸು ಮತ್ತು ಗೋಪಾಲ್ನಾಥ್ ಬೋಸ್ ಅವರು ಏನಿದ್ರಪ್ಪ ಅಂದ್ರೆ ನೌಕಾ ದಳದ ಒಂದು ಕಮಾಂಡರ್ಗಳಾಗಿದ್ದರು. ದ ಕ್ವಾರ್ಟರ್ಸ್ ಇನ್ ವಿಚ್ ವಿ ಲಿವ್ಡ್, ಸೇಸ್ ಬೋಸ್ ಇನ್ ಹಿಸ್ ಆಟೋಬಯೋಗ್ರಫಿ, ವಾಸ್ ಪ್ರೊಮಿನೆಂಟ್ಲಿ ಎ ಮುಸ್ಲಿಂ ಒನ್ ಆ್ಯಂಡ್ ಅವರ್ ನೇಬರ್ಸ್ ವೇರ್ ಮುಸ್ಲಿಮ್ಸ್. ಅವರ ಒಂದು ಆಟೋಬಯೋಗ್ರಫಿಯಲ್ಲಿ ಹೇಳ್ತಾರೆ ಈ ಮುಸ್ಲಿಮರ ಬಗ್ಗೆ, ವಾಸ್ ಪ್ರೊಮಿನೆಂಟ್ಲಿ ಎ ಮುಸ್ಲಿಂ, ನಾನು ಬಹಳಷ್ಟು ಅವರನ್ನು ಇಷ್ಟಪಡ್ತೀನಿ ಮುಸ್ಲಿಂ ಬಾಂಧವರನ್ನು. ಆ್ಯಂಡ್ ಅವರ್ ನೇಬರ್ಸ್ ವೇರ್ ಮುಸ್ಲಿಮ್ಸ್, ನಮ್ಮ ಅಕ್ಕಪಕ್ಕದವರು ಕೂಡ ಏನಿದ್ರಪ್ಪ ಅಂದ್ರೆ ಮುಸ್ಲಿಂ ಜನರೇ ಆಗಿದ್ದರು. ಅಂದ್ರೆ ಇಲ್ಲಿ ಏನು ತೋರಿಸುತ್ತಪ್ಪ ಅಂತಂದ್ರೆ ಇಲ್ಲಿ ಬಹಳಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಒಂದು ಸುಭಾಷ್ ಚಂದ್ರ ಬೋಸ್ ಅವರು ಈ ಮುಸ್ಲಿಮರ ಜೊತೆ ಹೊಂದಿದ್ರು ಅಂತ ನಾವು ತಿಳ್ಕೋಬೋದು. ಐ ಕೆನಾಟ್ ರಿಮೆಂಬರ್ ಎವರ್ ಟು ಹ್ಯಾವ್ ಲುಕ್ಡ್ ಅಪಾನ್ ಮುಸ್ಲಿಮ್ಸ್ ಆ್ಯಸ್ ಡಿಫ್ರೆಂಟ್ ಫ್ರಾಮ್ ಅವರ್ ಸೆಲ್ವ್ಸ್ ಇನ್ ಎನಿ ವೇ. ಏನಪ್ಪ ಅಂತ ಐ ಕೆನಾಟ್ ರಿಮೆಂಬರ್, ನನಗದು ನೆನಪಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಏನನ್ನ ನೆನಪಾಗ್ತಾ ಇಲ್ಲಪ್ಪ ಅಂದರೆ ಎವರ್ ಟು ಹ್ಯಾವ್ ಲುಕ್ಡ್ ಅಪಾನ್ ಮುಸ್ಲಿಮ್ಸ್ ಆ್ಯಸ್ ಡಿಫ್ರೆಂಟ್ ಫ್ರಾಮ್ ಅವರ್ ಸೆಲ್ವ್ಸ್ ಇನ್ ಎನಿ ವೇ. ಯಾಕಪ್ಪ ಅಂತಂದ್ರೆ ನಮ್ಮನ್ನು ಹೊರತು ಅವರೇನು ಹೊರಗಿನವರಲ್ಲ, ಅವರು ಕೂಡ ನಮ್ಮಾಗಿರ್ತಕ್ಕಂಥ ಒಂದು ಜನ ಅಷ್ಟೊಂದು ಹಚ್ಕೊಂಡಿದ್ರಂತ ನಾವು ನೋಡ್ಬೋದು ರೀ. ಎಕ್ಸೆಪ್ಟ್ ದ್ಯಾಟ್ ದೇ ಗೋ ಟು ಫ್ರೈ ಇನ್ ಅ ಮಾಸ್ಕ್ಯೂ, ಅವ್ರಿಗೆ ನಮಗೆ ಏನು ವ್ಯತ್ಯಾಸ? ನಾವೇನು ಮಾಡ್ತೀವಿ? ಈ ಒಂದು ಟೆಂಪಲ್ಗೆ, ಗುಡಿ ಗುಂಡಾರಗಳಿಗೆ ಹೋಗ್ತೀವಿ, ಮಂದಿರ. ಅವ್ರು ಏನು ಹೋಗ್ತಾರಪ್ಪ ಅಂದ್ರೆ ಈ ಮಸೀದಿಗಳಿಗೆ ಹೋಗ್ತಾರೆ. ಇದನ್ನೊಂದು ಹೊರತುಪಡಿಸಿ ಅವರಿಗೆ ನಮಗೆ ಯಾವ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ ದ ಫೋರ್ತ್ ಪ್ಯಾರಾಗ್ರಾಫ್, ಸುಭಾಷ್ ವಾಸ್ ಬಾರ್ನ್ ಆಟ್ ಕಟಕ್, ಒಡಿಶಾ ಆನ್ January 23, 1897. 1897 23 ಜನವರಿ ಈ ಒಂದು ಒಡಿಶಾದ ಕಟಕ್ನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಜನ್ಮವನ್ನು ಪಡೆದುಕೊಳ್ತಾರೆ. ಅವರ ಅಪ್ಪ ಹೀಸ್ ಫಾದರ್ ಜಾನಕಿನಾಥ್ ಬೋಸ್, ಅವರ ಅಪ್ಪ ಯಾರೇ? ಜಾನಕಿನಾಥ್ ಬೋಸ್. ಏನಿದ್ರಪ್ಪ ಅಂದ್ರೆ ಹಿ ವಾಸ್ ಅ ಫೇಮಸ್ ಲಾಯರ್, ಅತ್ಯಂತ ಸುಪ್ರಸಿದ್ಧ ಲಾಯರ್ ಇದ್ರಿ. ಯಾರು? ಜಾನಕಿನಾಥ್ ಬೋಸ್ ಅವರು. ಜಾನಕಿನಾಥ್ ಬೋಸ್ ಅವರು ಯಾರು? ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ತಂದೆಯವರು. ಬೋಸ್ ವಾಸ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ಬೋಸ್ ಅವರು ಏನಿದ್ರಪ್ಪ ಅಂದ್ರೆ ಅತ್ಯಂತ ಚಾಣಾಕ್ಷ, ಒಂದು ಬ್ರಿಲಿಯಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇದ್ದರು. ಹಿ ಹ್ಯಾಡ್ ಎ ವೆರಿ ಬ್ರಾಡ್ ಮೈಂಡೆಡ್ ವ್ಯೂಸ್ ಆನ್ ಎ ಫ್ರೀಡಮ್. ಅವ್ರಿಗೆ ಏನಿತ್ತಪ್ಪ ಅಂದ್ರೆ ಈ ಸ್ವತಂತ್ರವನ್ನು ಪಡೆದುಕೊಳ್ಳಲಿಕ್ಕೆ, ಸ್ವತಂತ್ರ ಹೋರಾಟದಲ್ಲಿ ಒಂದು ವಿಶಾಲ ಮನಸ್ಸನ್ನು ಹೊಂದಿದ್ದರು. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. and other social issues, and his hungry soul was not satisfied with the textbooks alone. Other social issues, ಸ್ವತಂತ್ರ ಹೋರಾಟದಲ್ಲಿ ಅಷ್ಟೇ ಅಲ್ಲ, ಇನ್ನುಳಿದ ಸಮಾಜ ಒಂದು ಘಟನೆಗಳಲ್ಲಿ ಕೂಡ ಅವರು ಬಹಳಷ್ಟು ಇಷ್ಟ ಇತ್ತು. ಹೀಸ್ ಹಂಗ್ರಿ ಸೋಲ್, ಅವರ ಆತ್ಮ ಹಸಿದಿತ್ತು ರೀ. ಅದಕ್ಕೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕಿಗೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಒಂದೇ ವಾರ ಮುಗಿಸ್ಬಿಡ್ತಾರೆ ಅವರೆಲ್ಲ. ಇನ್ನೂ ಓದಬೇಕು ಅಂತಕ್ಕಂಥ ಒಂದು ಆತ್ಮ ಅವ್ರದ್ದು ಇತ್ತು ಅಂತ ನಾವು ಹೇಳ್ಬೋದು ಇಲ್ಲಿ. ಡಿಸ್ಕ್ರೈಬಿಂಗ್ ಹಿಸ್ ಚೈಲ್ಡ್ಹುಡ್, ಅವರ ಒಂದು ಬಾಲ್ಯವನ್ನು ಹೇಳಬೇಕಪ್ಪ ಅಂತಂದರೆ
he said, in my infancy, ನಾನು ಶಿಶಾವಸ್ಥೆಯಲ್ಲಿದ್ದಾಗ, ನಾನು ಚಿಕ್ಕವನಿದ್ದಾಗ ಏನಂತ ಹೇಳ್ತಾರೆ ನೋಡ್ರಿ, ಐ ವಾಸ್ ಬ್ರಾಟ್ ಇನ್ ಟು ಟಚ್ ವಿತ್ ಇಂಗ್ಲೀಷ್ ಪೀಪಲ್. ನಾನು ಯಾರ ಜೊತೆ ಟಚ್ ಇದ್ದೆಪ್ಪ ಅಂದ್ರೆ ಈ ಒಂದು ಇಂಗ್ಲೀಷ್ ಪೀಪಲ್. ಯಾಕಂದ್ರೆ ನನಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತಿತ್ತು. ಐ ಆಮ್ ವೆರಿ ವೆಲ್ ಇನ್ ದ ಇಂಗ್ಲೀಷ್. ಫಾರ್ ದಟ್ ರೀಸನ್ ಹಿ ಹ್ಯಾಡ್ ಅ ಕನ್ವರ್ಸೇಷನ್ ವಿತ್ ದ ಇಂಗ್ಲೀಷ್ ಪೀಪಲ್. ಆ್ಯಂಡ್ ಇಂಗ್ಲೀಷ್ ಎಜುಕೇಷನ್, ಇಂಗ್ಲೀಷ್ ಶಿಕ್ಷಣವನ್ನು ಅವ್ರು ಭಾಳಷ್ಟು ಇಷ್ಟಪಡ್ತಾಯಿದ್ರು. ಆ್ಯಂಡ್ ಇಂಗ್ಲೀಷ್ ಕಲ್ಚರ್, ಆ ಒಂದು ಬ್ರಿಟಿಷ್ ಸಂಸ್ಕೃತಿಗೆ ಅವರು ಭಾಳಷ್ಟು ಟಚ್ಚನ್ನು ಹೊಂದಿದ್ರು ಅಂತ ನಾವು ಹೇಳ್ಬೋದು. ಆಫ್ಟರ್ ದ್ಯಾಟ್ ಐ ವೆಂಟ್ ಬ್ಯಾಕ್ ಟು ಅವರ್ ಕಲ್ಚರ್. ಅದಾದಮೇಲೆ ನಾನೇನು ಮಾಡಿದೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ನಾನೇನಾದೆ ಟಚ್ಚನ್ನು ಹೊಂದಿದ್ದೆ, ಅದರ ಜೊತೆ ಇದ್ದೆ ಅಂತ ಹೇಳ್ತಾರೆ ಅವರು. ಬೋತ್ ಕ್ಲಾಸಿಕಲ್ ಆ್ಯಂಡ್ ಮಾಡರ್ನ್, ಈ ಒಂದು ಶಾಸ್ತ್ರೀಯ ಮತ್ತು ಆಧುನಿಕ ಒಂದು ಕಲ್ಚರ್ಗೆ, ಸಂಸ್ಕೃತಿಗೆ ನಾನು ಬಹಳಷ್ಟು ಮರುಳಾಗಿದ್ದೆ ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ನೆಕ್ಸ್ಟ್ ದೇರ್ ಇಸ್ ಅ 5th ಪ್ಯಾರಾಗ್ರಾಫ್. ವಾಟ್ ಈಸ್ ದೇರ್? ಲೆಟ್ಸ್ ವಿ ವಿಲ್ ಸಿ ನೌ. ಬೋಸ್ ಹ್ಯಾಡ್ ಎ ರೆಬಿಲಿಯಸ್ ಆ್ಯಂಡ್ ಇಂಡಿಪೆಂಡೆಂಟ್ ಸ್ಪಿರಿಟ್. ಬೋಸರಿಗೆ ಏನಿತ್ತು ರೀ? ರೆಬಿಲಿಯಸ್, ಬಂಡಾಯದ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ಸ್ಫೂರ್ತಿ ಇತ್ತು ರೀ. ಯಾರಿಗೆ? ಬೋಸ್ ಅವರಿಗೆ. ಆ್ಯಂಡ್ ದಟ್ ವಾಸ್ ಅಫರೆಂಟ್ ಫ್ರಾಮ್ ಹಿಸ್ ಅರ್ಲಿಯೆಸ್ಟ್ ಡೇಸ್. ಅಫರೆಂಟ್ ಮೀನ್ಸ್ ವೆರಿ ಕ್ಲಿಯರ್, ಸ್ಪಷ್ಟವಾಗಿತ್ತು ರೀ ಅವರ ಒಂದು ಬಾಲ್ಯದ ದಿನಗಳಲ್ಲಿ, ಶಾಲೆಯ ದಿನಗಳಲ್ಲಿ, ಕಾಲೇಜಿನ ದಿನಗಳಲ್ಲಿ. ಇನ್ ದ ಪ್ರೆಸಿಡೆನ್ಸಿ ಕಾಲೇಜ್ ಅಟ್ ಕಲ್ಕತ್ತಾ ಹಿ ಆರ್ಗನೈಸ್ಡ್ ಎ ಸ್ಟೂಡೆಂಟ್ ಸ್ಟ್ರೈಕ್. ಕಲ್ಕತ್ತಾದಲ್ಲಿರ್ತಕ್ಕಂಥ ಯಾವ ಕಾಲೇಜ್ ರೀ? ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳ ಸಂಘವನ್ನು ರೆಡಿ ಮಾಡ್ತಾರೆ. ಯಾವುದಕ್ಕೋಸ್ಕರ? ಸ್ಟ್ರೈಕನ್ನು ಮಾಡಲಿಕ್ಕೆ, ಸತ್ಯಾಗ್ರಹ ಮಾಡಲಿಕ್ಕೆ. ಎದಕ್ಕೆ ಮಾಡ್ತಾರೆ ಸ್ಟ್ರೈಕನ್ನು? ಟು ಡೆಮಾನ್ಸ್ಟ್ರೇಟ್ ಅಗೇನೆಸ್ಟ್ ಇಂಗ್ಲೀಷ್ ಪ್ರೊಫೆಸರ್ ಹೂ ಹ್ಯಾಡ್ ಇನ್ಸಲ್ಟಿಂಗ್ಲಿ ಪುಶ್ಡ್ ಅವೇ ಆ್ಯನ್ ಇಂಡಿಯನ್ ಸ್ಟೂಡೆಂಟ್. ಒಬ್ಬ ಇಂಗ್ಲೀಷ್ ಪ್ರೊಫೆಸರು ತನ್ನ ಕ್ಲಾಸ್ನಿಂದ ಭಾರತೀಯ ವಿದ್ಯಾರ್ಥಿಯನ್ನು ಹೊರ ಹಾಕಿರ್ತಾನೆ ರೀ. ಅದಕ್ಕೋಸ್ಕರ ಈ ಸುಭಾಷ್ ಚಂದ್ರ ಬೋಸ್ ಅವರು ಕಾಲೇಜಲ್ಲಿ ನಮ್ಮ ಭಾರತೀಯರಿಗೆ ಅವಮಾನ ಆಯಿತು, ವಿದ್ಯಾರ್ಥಿಗೆ ಅವಮಾನ ಆಯಿತು ಅನ್ನೋ ದೃಷ್ಟಿಯಿಂದ ಸ್ಟ್ರೈಕನ್ನು ಸ್ಟಾರ್ಟ್ ಮಾಡ್ತಾರೆ. ಫಾರ್ ದಿಸ್ ಬೋಸ್ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದ ಕಾಲೇಜ್. ಹಿಂಗೆ ಮಾಡಿದ್ದಕ್ಕೆ, ವಿದ್ಯಾರ್ಥಿಗಳನ್ನು ಸಂಘಟಿಸಿ ಸ್ಟ್ರೈಕ್ ಮಾಡಿದ್ದಕ್ಕೆ ಇವ್ರನ್ನ ಕಾಲೇಜಿಂದ ಕಿತ್ತು ಹಾಕಿಬಿಟ್ರಿ. ಆಫ್ಟರ್ ಎ ಇಯರ್ ಹಿ ವಾಸ್ ಅಲೌಡ್ ಟು ಜಾಯಿನ್ ದ ಸ್ಕಾಟಿಷ್ ಚರ್ಚ್ ಕಾಲೇಜ್ ಇನ್ ಕಲ್ಕತ್ತಾ. ಒಂದು ವರ್ಷದ ನಂತರ ಅವರು ಮತ್ತೆ ಇನ್ನೊಂದು ಕಾಲೇಜ್ಗೆ ಜಾಯಿನ್ ಆಗ್ತಾರೆ. ಯಾವ ಕಾಲೇಜು? ಸ್ಕಾಟಿಷ್ ಚರ್ಚ್ ಕಾಲೇಜ್ ಇನ್ ಕಲ್ಕತ್ತಾ. ಫೇರ್ ಈ ಸೆಕ್ಯೂರ್ಡ್ ಎ ಫಸ್ಟ್ ಕ್ಲಾಸ್ ಇನ್ ದ BA ಎಕ್ಸಾಮಿನೇಷನ್. ಬ್ಯಾಚುಲರ್ ಆಫ್ ಆರ್ಟ್ಸ್ ಎಕ್ಸಾಮಲ್ಲಿ, ಒಂದು ಗ್ರ್ಯಾಜುಯೇಷನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಅಂದ್ರೆ ಎಷ್ಟು ಟ್ಯಾಲೆಂಟ್ ಇದ್ರು ನೋಡ್ರಿ ಆ ಟೈಮಲ್ಲಿ. ಓಕೆ, ನೆಕ್ಸ್ಟ್ 6th ಪ್ಯಾರಾದಲ್ಲಿ ಏನಿದೆ? ಸುಭಾಷ್ ಲೆಫ್ಟ್ ಫಾರ್ ಇಂಗ್ಲೆಂಡ್ ಆನ್ ಸೆಪ್ಟೆಂಬರ್ 15, 1919. 1919 ಸೆಪ್ಟೆಂಬರ್ 15ರಂದು ಈ ಒಂದು ಇಂಗ್ಲೆಂಡನ್ನು ಬಿಟ್ಟು ಭಾರತಕ್ಕೆ ಬರ್ತಾರೆ. ಇನ್ ಆರ್ಡರ್ ಟು ಸ್ಟಡಿ ಆ್ಯಂಡ್ ಅಪಿಯರ್ ಆಟ್ ದ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಯಾವುದಕ್ಕೆ ಅವರು ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ರೆ ICS, ಇಂಡಿಯನ್ ಸಿವಿಲ್ ಸರ್ವಿಸ್. ಇವತ್ತೇನದವಲ್ರಿ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಆವಾಗ ಏನಿತ್ತಪ್ಪ ಅಂದರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಇತ್ತು ರೀ. ಈ ಎಕ್ಸಾಮನ್ನು ಪಾಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ತಮ್ಮ ಸ್ಟಡಿಯನ್ನು ಪ್ರಾರಂಭ ಮಾಡ್ತಾರೆ ರೀ. ಆಫ್ಟರ್ ಎ ಇಯರ್, ಒಂದು ವರ್ಷದ ನಂತರ, ಹಿ ಕೇಮ್ ಔಟ್ ಸಕ್ಸಸ್ಫುಲಿ. ಅತ್ಯಂತ ಜಯಶಾಲಿಗಳಾಗಿ ICS ಎಕ್ಸಾಮ್ನ 4th ರ್ಯಾಂಕ್ ಬರ್ತಾರೆ ರೀ ಅವರು. ಆ್ಯಂಡ್ ಸ್ಟುಡ್ 4th ರ್ಯಾಂಕ್ ಇನ್ ಆರ್ಡರ್ ಟು ಆಫ್ ದ ಮೆರಿಟ್. ಆ ಮೆರಿಟ್ ಲಿಸ್ಟಲ್ಲಿ 4ನೇ ನಂಬರ್ ಇವ್ರದೇ ನೋಡ್ರಿ. ಒಂದು ನಮ್ಮ ದೇಶದ ಅತ್ಯಂತ ಡಿಫಿಕಲ್ಟ್ ಎಕ್ಸಾಮ್ ಯಾವುದಪ್ಪ ಅಂದ್ರೆ ದಟ್ ಈಸ್ UPSC. ಅದನ್ನೇ 4ನೇ ರ್ಯಾಂಕ್ ಬಂದಾರಂದ್ರೆ ಹೌ ಮಚ್ ಟ್ಯಾಲೆಂಟೆಡ್ ಸುಭಾಷ್ ಚಂದ್ರ ಬೋಸ್ ಈಸ್. ಬಟ್ his conscience would not allow him to serve the alien rulers even as a high executive. ಅವರ ಆತ್ಮ ಒಪ್ಪಲಿಲ್ಲ. ಏಲಿಯನ್ ರೂಲರ್ಸ್, ನಂದು ಭಾರತ, ನಾನು ಬ್ರಿಟಿಷರ ಕೈಗಳಿಗೆ ಕೆಲಸ ಮಾಡೋದಾ ಅಂತ ಅವ್ರ ಆತ್ಮ ಒಪ್ಪಲಿಲ್ಲ. ಅದಕ್ಕೇನು ಮಾಡ್ತಾರೆ ನೋಡ್ರಿ. ಸೊ ಈ ರಿಸೈನ್ ಫ್ರಮ್ ದ ICS ಆ್ಯಂಡ್ ರಿಟರ್ನ್ ಟು ಇಂಡಿಯಾ. ICS ಎಕ್ಸಾಮ್ಗೆ ಆ ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಪೋಸ್ಟಿಗೆ ಏನು ಮಾಡ್ತಾರೆ ರೀ? ರಿಸೈನ್ ಮಾಡಿಬಿಡ್ತಾರೆ ರೀ. ರಿಸೈನ್ ಮಾಡಿ ಭಾರತಕ್ಕೆ ಬಂದುಬಿಡ್ತಾರೆ ನೋಡ್ರಿ. ನಾವಿದ್ದೀವಿ ಅಂದ್ರೆ ಬರ್ತಿದ್ದೀವಿ? ಇಲ್ಲ, ಎಲ್ಪ ಅಲ್ಲೇ ಇರ್ತಿದ್ವಿ ನೋಡ್ರಿ. ಎಷ್ಟು ಭಾರತದ ಮೇಲೆ ಅಭಿಮಾನ.
ಓಕೆ, ಮುಂದೆ ಏನಾಗುತ್ತೆ ನೋಡೋಣ್ರಿ. ನಾವು ಬೋಸ್ ವಾಂಟೆಡ್ ಟು ಚಾಕ್ ಔಟ್ ದ ಫ್ಯೂಚರ್ ಕೋರ್ಸ್ ಆಫ್ ಹಿಸ್ ಲೈಫ್. ತಮ್ಮ ಜೀವನದ ಮುಂದಿನ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅದನ್ನು ಡಿಸೈಡ್ ಮಾಡ್ತಾರೆ. ಹಿ ಹ್ಯಾಡ್ ಎ ಲಾಂಗ್ ಡಿಸ್ಕಷನ್ ವಿತ್ ಮಹಾತ್ಮ ಗಾಂಧೀಜಿ. ಈ ಮಹಾತ್ಮ ಗಾಂಧೀಜಿಯವರ ಜೊತೆ ಬಹಳಷ್ಟು ಈ ಒಂದು ಸ್ವತಂತ್ರದ ಬಗ್ಗೆ ಡಿಸ್ಕಷನನ್ನು ಚರ್ಚೆಯನ್ನು ಮಾಡ್ತಾರೆ. ಆ್ಯಂಡ್ C.R. ದಾಸ್ ಅವರ ರಾಜಕೀಯ ಗುರು, ಹೂ ಇಸ್ ದ ಪೊಲಿಟಿಕಲ್ ಗುರು ಆಫ್ ದ್ಯಾಟ್ ಸುಭಾಷ್ ಚಂದ್ರ ಬೋಸ್, ದಟ್ ಈಸ್ C.R. ದಾಸ್, ಚಿತ್ತರಂಜನ್ ದಾಸ್. ಹಿ ಟುಕ್ ದಾಸ್ ಆಸ್ ಇಸ್ ಮೆಂಟರ್. ತಮ್ಮ ಗುರುವನ್ನಾಗಿ, ತಮ್ಮ ಮಾರ್ಗದರ್ಶಕರನ್ನಾಗಿ ಈ C.R. ದಾಸ್ ಅವರನ್ನು ಮಾಡ್ತಾರೆ. ಯಾರು ಅನ್ಕೊಳ್ತಾರೆ? ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಆ್ಯಂಡ್ ಸೆಟಲ್ ಡೌನ್ ಆ್ಯಸ್ ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಕಾಲೇಜ್ ಅಟ್ ಕಲ್ಕತ್ತಾ. ಮುಂದೆ ನ್ಯಾಷನಲ್ ಕಾಲೇಜ್ ಅಟ್ ಕಲ್ಕತ್ತಾದು ಪ್ರಿನ್ಸಿಪಲ್ ಆಗ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್ ಅವರು. ಯಾಕೆ ಆಗ್ತಾರೆ ನೋಡ್ರಿ. ಬಟ್ ಬೋಸ್ ಗೇವ್ ಅಪ್ ಹಿಸ್ ಜಾಬ್ ವೆನ್ ಗಾಂಧಿ ಸ್ಟಾರ್ಟೆಡ್ ದ ನಾನ್ ಕೋಆಪರೇಷನ್ ಮೂಮೆಂಟ್. ಅಸಹಕಾರ ಚಳುವಳಿ ಅಂತ ಕರಿತೀವಿ. ಈ ನಾನ್ ಕೋಆಪರೇಷನ್ ಮೂಮೆಂಟನ್ನು ಯಾರು ಸ್ಟಾರ್ಟ್ ಮಾಡಿದರು? ಮಹಾತ್ಮ ಗಾಂಧೀಜಿಯವರು. ಆವಾಗ ಈ ಒಂದು ಪ್ರಿನ್ಸಿಪಾಲ್ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಹಿ ವಾಸ್ ಅರೆಸ್ಟೆಡ್ ಬೈ ದ ಬ್ರಿಟಿಷ್ ಫಾರ್ ಜಾಯ್ನಿಂಗ್ ದ ಮೂಮೆಂಟ್. ಅದಕ್ಕೆ ಅವರಿಗೆ ಅರೆಸ್ಟ್ ಮಾಡ್ತಾರೆ. ಈ ಒಂದು ನಾನ್ ಕೋಆಪರೇಷನ್ ಮಾಡ್ತೀರಾ ಮಕ್ಕಳ ಅಂತ ಹೇಗಿರೋದ್ರಿಂದ ಜೈಲಿಗೆ ಹಾಕ್ತಾರೆ. ಆಫ್ಟರ್ ಹಿಸ್ ರಿಲೀಸ್ ಬೋಸ್ ಫಾರ್ಮ್ ದ ಸ್ವರಾಜ್ ಪಾರ್ಟಿ. ಮಹಾತ್ಮ ಗಾಂಧಿಯವರು ನಾನ್ ಕೋಆಪರೇಷನ್ ಮಾಡತ್ತಂತೇಳಿ ಇವರು ಜಾಯ್ನ್ ಆದರು. ಅದಕ್ಕೆ ಇವ್ರಿಗೆ ಜೈಲಿಗೆ ಹಾಕಿದರು. ಅದಕ್ಕೆ ರಿಲೀಸ್ ಮಾಡಿದ ತಕ್ಷಣ ಏನು ಮಾಡಿದ್ರು? ಸ್ವರಾಜ್ಯ ಪಾರ್ಟಿಯನ್ನು ಬೋಸ್ ಅವರು ಸ್ಥಾಪಿಸಿದರು. ಸ್ವರಾಜ್ಯ ಅಂದ್ರೆ ಸ್ವಂತ ರಾಜ್ಯ ಅಂತೇಳಿ ಒಂದು ಪಾರ್ಟಿಯನ್ನು ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ಆ್ಯಂಡ್ ವಾಸ್ ಅಪಾಯಿಂಟೆಡ್ ದ ಎಡಿಟರ್ ಆಫ್ ದ ಪಾರ್ಟಿ ಜನರಲ್ ಫಾರ್ವರ್ಡ್. ಈ ಒಂದು ಜರ್ನಲ್ ಪತ್ರಿಕೆಯ ಫಾರ್ವರ್ಡ್ ಎಂಬ ಪತ್ರಿಕೆಯ ಎಡಿಟರ್ ಆಗಿ, ಸಂಪಾದಕರಾಗಿ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾಕಿಲ್ಲ ಇಷ್ಟೆಲ್ಲ ಮಾಡಿದ್ರು? ಕಾಲೇಜ್ಗೆ ಯಾಕೆ ಹೋದರು? ಯಾಕಂದ್ರೆ ಕಾಲೇಜಲ್ಲಿ ಇದು ನಿಮ್ಮ ದೇಶ, ನೀವು ಅದಕ್ಕೆ ಹೋರಾಡಬೇಕು. ಈ ರೀತಿ ಸ್ವತಂತ್ರ ಕಿಡಿಯನ್ನು ಕಾಲೇಜ್ನಲ್ಲಿ ಹಚ್ತಾಯಿದ್ರು, ವಿದ್ಯಾರ್ಥಿಗಳಲ್ಲಿ ಹಚ್ತಾಯಿದ್ರು. ಆಮೇಲೆ ಒಂದು ಪಾರ್ಟಿ, ಸ್ವರಾಜ್ ಪಾರ್ಟಿ ಮಾಡಿದ್ದಕ್ಕೆ ನಮ್ಮ ಸ್ವಂತ ರಾಜ್ಯವನ್ನು ಹೊಡೆದಾಡಲಿಕ್ಕೆ ನಮ್ಮ ಎಲ್ಲ ಭಾರತೀಯರು ಹೊಡೆದಾಡಬೇಕು ಅಂತೇಳಿ ಫಾರ್ವರ್ಡ್ ಈ ಜರ್ನಲ್ ಪತ್ರಿಕೆಯನ್ನು, ವೃತ್ತಪತ್ರಿಕೆಯನ್ನು ಅಥವಾ ಯಾಕೆ ಸ್ಟಾರ್ಟ್ ಮಾಡಿದಾರಪ್ಪ ಅಂದ್ರೆ ಅದರಲ್ಲಿ ಆರ್ಟಿಕಲ್ಸನ್ನು ಹಾಕೋದು, ಎಲ್ಲರೂ ಓದಿ ರೊಚ್ಚಿಗೆ ಹೇಳಬೇಕು. ಇದು ಒಂದು ಉದ್ದೇಶ ಅವ್ರದ್ದು. ನೋಡ್ರಿ ಎಷ್ಟು ಕೆಲಸ ಮಾಡ್ತಾರೆ ಒಬ್ಬ ವ್ಯಕ್ತಿ. ಬೋಸ್ ಬಿಕಮ್ ದ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಕಲ್ಕತ್ತಾ ಕಾರ್ಪೊರೇಷನ್ ಇನ್ 1924. ಕಲ್ಕತ್ತಾ ಕಾರ್ಪೊರೇಷನನ್ನು ಒಂದು ಎಕ್ಸಿಕ್ಯೂಟಿವ್ ಆಫೀಸರ್, ಕಾರ್ಯನಿರ್ವಾಹಕ ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಗೇನ್ಡ್ ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಪ್ರಾಕ್ಟಿಕಲ್ ಅಡ್ಮಿನಿಸ್ಟ್ರೇಷನ್. ಬಹಳಷ್ಟು ಅನುಭವವನ್ನು ತೊಗೊಳ್ತಾರೆ. ಯಾವ ರೀತಿ ಪ್ಲ್ಯಾನನ್ನು ಮಾಡಬೇಕು, ಯಾವ ರೀತಿ ಒಂದು ಆಡಳಿತದ ಅನುಭವವನ್ನು ಬಹಳಷ್ಟು ತೆಗೆದುಕೊಳ್ತಾರೆ. ಸೂನ್ ದ ಆಕ್ಟಿವಿಟೀಸ್ ಆಫ್ ದ ಸ್ವರಾಜ್ ಪಾರ್ಟಿ ವೇರ್ ಫೌಂಡ್ ಅನ್ಬಿಯರೇಬಲ್ ಬೈ ದ ಬ್ರಿಟಿಷ್ ಆನ್ ಅಕೌಂಟ್ ಆಫ್ ವಿಚ್ ಬೋಸ್ ವಾಸ್ ಇನ್ ಔಟ್ ಆಫ್ ಜೈಲ್ ರಿಪೀಟೆಡ್ಲಿ ಆ್ಯಂಡ್ ಫೆಲ್ ಇನ್ ಮೆನಿ ಟೈಮ್ಸ್. ಈ ಒಂದು ಸ್ವರಾಜ್ಯ ಪಾರ್ಟಿ ಆ್ಯಕ್ಟಿವಿಟಿಗಳು ಭಾಳಷ್ಟು ಆಗ್ತವೆ. ಅದಕ್ಕೋಸ್ಕರ ಏನು ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರು ಇವರನ್ನು ಹಾಗೆ ಜೈಲಿಗೆ ಹಾಕೋದು, ಮತ್ತು ಹೊರಗೆ ಓಡಿ ಬರ್ತಿದ್ರು, ಮತ್ತು ಹಾಕ್ತಾಯಿದ್ರು. ಎಷ್ಟು ಸಾರಿ ಜೈಲಿಗೆ ಹೋದ್ರು ಅನ್ನೋದೇ ಸುಭಾಷ್ ಚಂದ್ರ ಬೋಸ್ ಅವರು ಲೆಕ್ಕಕ್ಕೆ ಬರಲಿಲ್ಲ. ಓಕೆ, ನೆಕ್ಸ್ಟ್ ದೇರ್ ಇಸ್ ಅ 9th paragraph. We will see now. That is the 9th paragraph. Bose was a great thinker. ಒಂದು ಬಹಳಷ್ಟು ಉದಾರವಾಗಿ, ಅತ್ಯಂತ ಅದ್ಭುತವಾಗಿ ವಿಚಾರ ಮಾಡ್ತಕ್ಕಂಥ ವ್ಯಕ್ತಿ. ಯಾರು? ಬೋಸ್. ಆ್ಯಸ್ ವೆಲ್ ಆ್ಯಸ್ ಮ್ಯಾನ್ ಆಫ್ ವಿಷನ್. ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆ್ಯಂಡ್ ಆ್ಯಕ್ಷನ್. ಯಾಗ ನುಡಿತಾ ಇದ್ರು ಹಾಗೆ ನಡೀತಾ ಇದ್ರು. Subhas made such an impact on the Congress that he was elected twice as the president of the Indian National Congress in 1938 and 1939. ಇವರ ಒಂದು ಪ್ರಭಾವ ಏನಾಯ್ತಪ್ಪ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ 2 ಬಾರಿ ಸೆಲೆಕ್ಷನ್ ಆಗ್ತಾರೆ, ಎಲೆಕ್ಟೆಡ್ ಆಗುತ್ತಾರೆ. ಯಾವಾಗಪ್ಪ ಅಂದ್ರೆ 1938ರಲ್ಲಿ, 1939ರಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಎಲೆಕ್ಷನ್ನಲ್ಲಿ. ಫಾರ್ ದ 2 sessions held ಹರಿಪುರ, ಗುಜರಾತ್ ಆ್ಯಂಡ್ ತ್ರಿಪುರಾ. ಈ ಒಂದು 2
ಅವಧಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವರು ಸೆಷನ್ಗಳನ್ನು ನಡೆಸ್ತಾರೆ, ಅಧಿವೇಶನಗಳನ್ನು ನಡೆಸ್ತಾರೆ. ಎಲ್ಲೆಲ್ಲಪ್ಪ ಅಂದ್ರೆ ಹರಿಪುರ, ಗುಜರಾತ್ ಮತ್ತು ತ್ರಿಪುರಾದಲ್ಲಿ. ಇನ್ ಈಸ್ ಪ್ರೆಸಿಡೆನ್ಷಿಯಲ್ ಅಡ್ರೆಸ್, ಅವರ ಒಂದು ಅಧ್ಯಕ್ಷೀಯ ಭಾಷಣದಲ್ಲಿ ಅವ್ರು ಏನು ಹೇಳ್ತಾರೆ ನೋಡ್ರಿ ಭಾರತೀಯ ಜನರಿಗೆ. ಹಿ ಟಾಕ್ಡ್ ನಾಟ್ ಓನ್ಲಿ ಫ್ರೀಡಮ್ ಬಟ್ ಆಲ್ಸೋ ರೀಕನ್ಸ್ಟ್ರಕ್ಷನ್. ಯಾವುದ್ರ ಬಗ್ಗೆ ಮಾತಾಡಿದ್ರಪ್ಪ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಕೊಡೋದು ಅಷ್ಟೇ ಅಲ್ಲ, ಭಾರತವನ್ನು ಇನ್ನೊಮ್ಮೆ ಗೊಳಿಸಬೇಕು. ದ ನೀಡ್ ಫಾರ್ ಪ್ಲಾನಿಂಗ್ ಬೈ ಸೆಟ್ಟಿಂಗ್ ಅಪ್ ಅ ಪ್ಲಾನಿಂಗ್ ಕಮಿಷನ್. ಒಂದು ಪ್ಲಾನಿಂಗ್ ಕಮಿಷನ್, ಒಂದು ಪ್ಲ್ಯಾನ್ ಇರಬೇಕು, ಅದಕ್ಕೆ ಪ್ಲಾನಿಂಗ್ ಕಮಿಷನನ್ನು ಮಾಡಬೇಕು. ಆ್ಯಂಡ್ ದ ಗ್ರ್ಯಾಜುವಲ್ ಸೋಷಿಯಲೈಜೇಷನ್, ಕ್ರಮೇಣವಾಗಿ ಸಾಮಾಜಿಕರಣ ಮಾಡಬೇಕು ಆಫ್ ದ ಎಂಟೈರ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸಿಸ್ಟಮ್. ಈ ಒಂದು ಇಂಡಸ್ಟ್ರಿಯಲ್ ಅಂದ್ರೆ ಕೈಗಾರಿಕೆ ಒಂದು ಕ್ಷೇತ್ರದಲ್ಲಿ ಮತ್ತು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆಗಳನ್ನು ನಾವು ಮಾಡಬೇಕು ಅಂತ ಅವ್ರು ಹೇಳ್ತಾರೆ. He urged strongly that it was the right time to give the ultimatum to the British government for complete Swaraj. ಅಲ್ಟಿಮ್ಯಾಟಮ್ ಅಂದರೆ ಏನ್ರಿ? ಫೈನಲ್ ವಾರ್ನಿಂಗ್. ಇದು ಸರಿಯಾದ ಟೈಮ್. ಅದಕ್ಕೆ ನಮ್ಮ ಭಾರತವನ್ನು ಬೆಟ್ಟ ತೊಲಗ್ರಿ ಅಲ್ಲಕ್ಕ, ನಮಗೆ ಏನು ಮಾಡಬೇಕು? ಸ್ವಂತ ರಾಜ್ಯವನ್ನು ಕೊಟ್ಟುಬಿಡಬೇಕು ಅಂತ ಅವರು ಘೋಷಣೆ ಮಾಡ್ತಾರ್ರಿ ಆ ಒಂದು ಹರಿಪುರ, ಗುಜರಾತ್ ಮತ್ತು ತ್ರಿಪುರದಲ್ಲಿರ್ತಕ್ಕಂಥ ಅಧ್ಯಕ್ಷೀಯ ಭಾಷಣದಲ್ಲಿ. ಮುಂದೇನಾಗ್ತದೆ ನೋಡೋಣ್ರಿ. ಬ್ರಿಟನ್ ವಾಸ್ ಎಂಗೇಜ್ಡ್ ಇನ್ ದ ವರ್ಲ್ಡ್ ವಾರ್ ಆ್ಯಂಡ್ ಸೊ ಗಾಂಧೀಜಿ ಆ್ಯಂಡ್ ನೆಹರು ವೇರ್ ದ ಒಪಿನಿಯನ್ ದಟ್ ಕಾಂಗ್ರೆಸ್ ಶುಡ್ ನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ದ ಬ್ರಿಟಿಷ್ ಡಿಫಿಕಲ್ಟೀಸ್. ಈ ಬ್ರಿಟಿಷರು ಎಲ್ಲಿ ಎಂಗೇಜ್ ಆದರು? ವರ್ಲ್ಡ್ ವಾರಲ್ಲಿ. ಆವಾಗ ಗಾಂಧೀಜಿ ಮತ್ತು ನೆಹರು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ದೇರ್ ಇಸ್ ಅ ಒಪಿನಿಯನ್ ದಟ್ ದ ಕಾಂಗ್ರೆಸ್ ಶುಡ್ ನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ದ ಬ್ರಿಟನ್ಸ್ ಡಿಫಿಕಲ್ಟೀಸ್. ಈಗ ಅವ್ರದ್ದು ಯುದ್ಧ ನಡೆದ ನೀವು ಏನೂ ಮಾಡಬೇಡ್ರಿ ಅಂತ ಹೇಳ್ತಾರೆ. ಬಟ್ ದ ಬೋಸ್ ಹ್ಯಾಡ್ ಎ ಸ್ಟ್ರಾಂಗ್ ವ್ಯೂಸ್ ಆ್ಯಂಡ್ ಅಡ್ವೊಕೇಟ್ ಟೋಟಲ್ ಫ್ರೀಡಮ್. ಇವ ಸುಮ್ಕುಂದ್ರಿ, ನಮಗೇನು ಬೇಕು? ಸ್ವತಂತ್ರ ಭಾರತ ಬೇಕೇ ಬೇಕು ಅಂಥೇಳಿ ಕೇರಿಂದ ಘೋಷಣೆ ಮಾಡ್ತಾರೆ. ಹಿ ಟ್ರಾವೆಲ್ಡ್ ಥ್ರೂ ಔಟ್ ದ ಕಂಟ್ರಿ ಟು ಆರ್ಗನೈಸ್ ಪಬ್ಲಿಕ್ ಒಪಿನಿಯನ್ ಅಗೇನ್ಸ್ಟ್ ದ ವಾರ್ ಎಫರ್ಟ್. ಈ ಒಂದು ಎಲ್ಲ ಕಡೆ ದೇಶದ ತುಂಬೆಲ್ಲ ನೀವೇನು ಬೇಕು? ನಮಗೆ ಯುದ್ಧವನ್ನು ಮಾಡಬೇಕು, ನಮ್ಗೆ ಸ್ವತಂತ್ರ ಭಾರತ ಬೇಕು ಅಂತಕ್ಕಂಥ ಈ ಒಂದು ಕಿಡಿಯನ್ನು ಭಾರತ ತುಂಬೆಲ್ಲ ಹಚ್ತಾರೆ ಯಾರು? ಸುಭಾಷ್ ಚಂದ್ರ ಬೋಸ್. ಅದಕ್ಕೋಸ್ಕರ ಸೊ ಹಿ ವಾಸ್ ಅರೆಸ್ಟೆಡ್ ಆನ್ ಜುಲೈ 2, 1940 ಅಟ್ ಮದ್ರಾಸ್ನಲ್ಲಿ 1940 ಜುಲೈ 2ರಂದು ಈ ಒಂದು ಸುಭಾಷ್ ಚಂದ್ರ ಬೋಸ್ ಅವರನ್ನು ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ. ಆನ್ ನವೆಂಬರ್ 26, 1940 ಬೋಸ್ ವೆಂಟ್ ಟು ಹಂಗರ್ ಸ್ಟ್ರೈಕ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದ ಇಲ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ಸ್. ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಹಂಗರ್ ಸ್ಟ್ರೈಕ್ ಅಂದ್ರೆ ಉಪವಾಸ ಸತ್ಯಾಗ್ರಹ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಇಲ್ ಟ್ರೀಟ್ಮೆಂಟ್ ಆಫ್ ಪ್ರಿಸನರ್ಸ್. ಈ ಭಾರತೀಯ ಖೈದಿಗಳನ್ನು ಬಹಳಷ್ಟು ದುಷ್ಟವಾಗಿ ಕೆಟ್ಟದಾಗಿ ಟ್ರೀಟ್ ಮಾಡ್ತಿರ್ತಾರೆ ಎಲ್ಲಿ? ಜೈಲಿನೊಳಗೆ. ಅದಕ್ಕೆ ನೀವು ಹೊರಗೆ ಬಿಡ್ರಿ ಅವರನ್ನು, ಆ ರೀತಿ ಅವ್ರಿಗೆ ಹಿಂಸಿಸಬೇಡ್ರಿ ಅನ್ನೋದು ದೃಷ್ಟಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ನೋಡ್ರಿ, ಇನ್ನೊಬ್ಬರಿಗೋಸ್ಕರ ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಒಬ್ಬ ಶ್ರೀಮಂತ ಕುಟುಂಬದ ವ್ಯಕ್ತಿ. ಅದಕ್ಕೆ ಇವತ್ತು ಅವರನ್ನು ನಾವು ಓದ್ತಾ ಇದ್ದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಆ್ಯಸ್ ಹಿಸ್ ಕಂಡೀಷನ್ ಸಡನ್ಲಿ ವರ್ಸನ್ಡ್, ಅವರ ಒಂದು ಸ್ಥಿತಿ ಬಹಳಷ್ಟು ಕೆಟ್ಟು ಹೋಯ್ತ್ರಿ. ಹಿ ವಾಸ್ ರಿಲೀಸ್ಡ್ ಬಟ್ ವಾಸ್ ಕೆಪ್ಟ್ ಅಂಡರ್ ದ ಪೊಲೀಸ್ ಸರ್ವಿಲೆನ್ಸ್. ಅವ್ರನ್ನ ರಿಲೀಸ್ ಮಾಡಿದರು, ಬಟ್ ಏನು ಮಾಡಿದಾರಪ್ಪ ಅಂದ್ರೆ ಪೊಲೀಸ್ ಕಣ್ಗಾವಲಿನಲ್ಲಿ ಅವರನ್ನು ಇಡಲಾಯ್ತು. ಮುಂದೆ ಏನಾಗುತ್ತಪ್ಪ ಅಂದ್ರೆ ಬೋಸ್ ಎಸ್ಕೇಪ್ಡ್ ಫ್ರಮ್ ಬ್ರಿಟಿಷ್ ಆ್ಯಂಡ್ ರೀಚ್ಡ್ ಕಾಬೂಲ್ ಆ್ಯಂಡ್ ದೇರ್ ಹಿ ವೆಂಟ್ ಟು ಬರ್ಲಿನ್ ಥ್ರೂ ಮಾಸ್ಕೋ. ಬ್ರಿಟಿಷರಿಂದ ಎಸ್ಕೇಪ್ ಆಗಿ ಕಾಬೂಲ್ಗೆ ಹೋಗ್ತಾರೆ, ಕಾಬೂಲ್ನಿಂದ ಬರ್ಲಿನ್ಗೆ, ಬರ್ಲಿನ್ನಿಂದ ಮಾಸ್ಕೋಗೆ. ದ ಹೋಲ್ ಕಂಟ್ರಿ ವಾಸ್ ಥ್ರಿಲ್ಡ್ ವೆನ್ ಹಿಸ್ ವಾಯ್ಸ್ ವಾಸ್ ಹರ್ಡ್ ಓವರ್ ದ ಬರ್ಲಿನ್ ರೇಡಿಯೋ. ಇಡೀ ದೇಶನೇ, ಭಾರತ ದೇಶನೇ ರೋಮಾಂಚನಕ್ಕೊಳಗಾಗ್ತದೆ ರೀ ಯಾವಾಗ ಬರ್ಲಿನ್ ರೇಡಿಯೋದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮಾತನ್ನು ಕೇಳಿದಾಗ. ವೆನ್ ಜಪಾನ್ ಎಂಟರ್ಡ್ ಇನ್ ಟು ದ ವರ್ಲ್ಡ್ ವಾರ್, ಈ ಕಡೆ ಜಪಾನು ಕೂಡ ವಿಶ್ವ ಜಾಗತಿಕ ಯುದ್ಧದಲ್ಲಿ ತಮ್ಮ ಪಾದವನ್ನು ಇಟ್ಟಿತ್ರಿ, ಎಂಟರ್ ಆಯಿತು. ಸುಭಾಷ್ ಲೆಫ್ಟ್ ಫಾರ್ ಜಪಾನ್. ಆವಾಗ ಜಪಾನನ್ನು ಬಿಟ್ಟು ಬರ್ತಾರೆ. ಎಲ್ಲಿ ಹೋಗ್ತಾರಪ್ಪ ಅಂದರೆ ಸಿಂಗಾಪುರ್ಗೆ ಹೋಗ್ತಾರೆ. ಆ್ಯಂಡ್ ಇಟ್ ಟುಕ್ ಓವರ್ ದ ಲೀಡರ್ಶಿಪ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್. ಭಾರತದ ಸ್ವತಂತ್ರ ಚಳುವಳಿಯ ನಾಯಕತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಳ್ತಾರೆ. ಮುಂದೆ ಏನಾಗ್ತದಪ್ಪ ಅಂತಂದ್ರೆ
Subhas went to Southeast Asia and organized the Indian National Army. Southeast Asia ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡ್ತಾರೆ. ಎದಕ್ಕೆ? ಟು ಫೈಟ್ ಅಗೇನೆಸ್ಟ್ ದ ಬ್ರಿಟಿಷ್, ಈ ಬ್ರಿಟಿಷರ ವಿರುದ್ಧ ಹೋರಾಡಲು. The Indian soldiers and civilians at once declared their allegiance. What is meant by allegiance? Loyalty, faith to him and began to call him Netaji. ಈ ಭಾರತೀಯ ಸೈನಿಕರು ಮತ್ತು ನಾಗರಿಕರು ಅವರಿಗೆ ಅವರ ನಂಬಿಕೆ, ಅವರ ಒಂದು ವಿಶ್ವಾಸವನ್ನು ನೋಡಿ ಅವನನ್ನು ನೇತಾಜಿ ಅಂತ ಕರೀತಾರೆ. ಈ ಒಂದು ನೇತಾಜಿ, ಈ ಒಂದು ದೇಶದ ಕಾಳಜಿಯನ್ನು ವಹಿಸಿಕೊಳ್ಳೋ ವ್ಯಕ್ತಿನೇ ನಿಜವಾದ ನೇತಾಜಿ ಅಂತ ಕರೀತಾರೆ. He gave them the inspiring call of ಜೈ ಹಿಂದ್ ಆ್ಯಂಡ್ ದಿಲ್ಲಿ ಚಲೋ. ಭಾರತಕ್ಕೆ ಜಯವಾಗಲಿ, ಜೈ ಅಂದರೆ ಭಾರತಕ್ಕೆ ಜಯವಾಗಲಿ ಅಂತಕ್ಕಂಥ, ದಿಲ್ಲಿ ಚಲೋ, ದಿಲ್ಲಿ ಕಡೆ ನಡೀರಿ ಅಂತಕ್ಕಂಥ ಒಂದು ಸ್ಫೂರ್ತಿದಾಯಕ ಮೋಟಿವೇಟಿಂಗ್ ಸ್ಲೋಗನ್ಗಳನ್ನು ಹೇಳ್ತಾರೆ. While launching the war, Netaji went on air on July 6, 1944 and sought Gandhi's blessings. ಈ ಒಂದು ವಾರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 1944 ಜುಲೈ 6ರಂದು ಗಾಂಧೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ ನೇತಾಜಿಯವರು. ಯಾವ ರೀತಿಯಪ್ಪ ಅಂತಂದ್ರೆ ಈ ಒಂದು ಮಾತುಗಳು ಯಾವ ರೀತಿ ಇದ್ದು ಅಂದ್ರೆ, ಫಾದರ್ ಆಫ್ ಅವರ್ ನೇಷನ್, ನಮ್ಮ ರಾಷ್ಟ್ರದ ಪಿತಾ, ಇನ್ ದಿಸ್ ಹೋಲಿ ವಾರ್ ಆಫ್ ಇಂಡಿಯಾಸ್ ಲಿಬರೇಷನ್. ಈ ಒಂದು ಯುದ್ಧ ನಡೆದಿದೆ, ಅದಕ್ಕೆ ಭಾರತವನ್ನು ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಬೇಕು. ವಿ ಆಸ್ಕ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಗುಡ್ ವಿಶಸ್. ನಮಗೇನು ಬೇಕು? ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಒಳ್ಳೆಯ ನುಡಿಗಳು ನಮಗೆ ಬೇಕು, ಶುಭ ಹಾರೈಕೆಗಳು ಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರ ಆಶೀರ್ವಾದವನ್ನು ಪಡ್ಕೊಂಡು ಶುಭ ಹಾರೈಕೆಯನ್ನು ಪಡ್ಕೊಳ್ತಾರೆ. ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. The INA fought so well that it soon liberated about 3,200 square kilometers of Indian territory. INA ತನ್ನ ಫೈಟಿಂಗನ್ನು, ತನ್ನ ಹೋರಾಟವನ್ನು ಸ್ಟಾರ್ಟ್ ಮಾಡ್ತ್ರಿ. ಎಲ್ಲಪ್ಪ ಅಂತಂದ್ರೆ 3,200 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಇಂಡಿಯನ್ ಟೆರಿಟರಿ, ಭಾರತದ ಸೀಮೆಯಲ್ಲಿ 3,200 ಸ್ಕ್ವೇರ್ ಕಿಲೋಮೀಟರ್ ತಕ್ಕಂಥ ಏರಿಯಾದಲ್ಲಿ ಏನಪ್ಪ ಅಂತಂದ್ರೆ ಸ್ಟಾರ್ಟ್ ಮಾಡಿದರು. ಫ್ರಾಮ್ ದ ವೆಲ್ ಎಂಟ್ರೆನ್ಸ್ಡ್ ಬ್ರಿಟಿಷ್ ಆರ್ಮಿ, ಅಲ್ಲಿ ಕೂಡ ಎಂಟ್ರೆನ್ಸ್ಡ್ ಮೀನ್ಸ್ ನೆಲೆ ಊರಿದ ಆ ಒಂದು ಬ್ರಿಟಿಷರ ಸೈನ್ಯದೊಂದಿಗೆ ಹೋರಾಟ ಮಾಡ್ತಾರೆ. ಬಟ್ ಇಟ್ ವಾಸ್ ಸೂನ್ ಬಿಸೆಟ್ ಬೈ ವೇರಿಯಸ್ ಡಿಫಿಕಲ್ಟೀಸ್ ಸಚ್ ಆಸ್ ಅ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಫುಡ್. ಬಟ್ ಏನಾಯ್ತಪ್ಪ ಅಂದರೆ ಇಲ್ಲಿ ಭಾರತೀಯ ಸೈನಿಕರಿಗೆ ಸರಿಯಾದ ಆಹಾರ ಸಿಗಲಿಲ್ಲ, ಸರಿಯಾದ ಸಂಪರ್ಕ ಸಿಗಲಿಲ್ಲ. ರಿಗೋರಸ್ ಆಫ್ ದ ಮಾನ್ಸೂನ್, ಚಳಿ, ಥಂಡಿ, ಮಳೆಯಿಂದಾಗಿ ಬಹಳಷ್ಟು ಸೈನಿಕರು ಒದ್ದಾಡ್ತಾರೆ. ಆ್ಯಂಡ್ ಬ್ರೇಕ್ ಡೌನ್ ಇನ್ ದ ಸಪ್ಲೈಸ್, ಯಾವುದೇ ಒಂದು ಸಪ್ಲೈಸ್ಗಳನ್ನು ಒಂದು ಕಳಿಸ್ಲಿಕ್ಕಾಗಲಿ, ಊಟ ಆಗ್ಬೋದು, ವೆಪನ್ಸ್ ಆಗ್ಬೋದು, ಗನ್ಸ್ ಆಗ್ಬೋದು, ಬಾಂಬ್ಸ್ ಆಗ್ಬೋದು, ಕಳಿಸ್ಲಿಕ್ಕಾಗಲಿಲ್ಲ. ಆನ್ ದ ಅದರ್ ಹ್ಯಾಂಡ್ ದ ಜಪಾನೀಸ್ ಫೋರ್ಸಸ್ ವೇರ್ ವಿತ್ಡ್ರಾನ್. ಈ ಜಪಾನ್ದಿಂದ ಬಂದಿರತಕ್ಕಂಥ ಭಾರತಕ್ಕೆ ಸಪೋರ್ಟ್ ಮಾಡ್ತಿರತಕ್ಕಂಥ ಬಂದವರು ಅವರು ಕೂಡ ಏನಾದರೂ ಹಿಮ್ಮೆಟ್ಟಿದ್ರು. ಆ್ಯಸ್ ದ ವಾರ್ ವೆಂಟ್ ಬ್ಯಾಡ್ಲಿ ಫಾರ್ ದೆಮ್ ಬಟ್ ದ INA ರಿಫ್ಯೂಸ್ ಟು ರಿಟ್ರೀಟ್. ದ ರಿಸಲ್ಟ್ ದ್ಯಾಟ್ ಥೌಸಂಡ್ಸ್ ಆಫ್ ಸೋಲ್ಜರ್ಸ್ ವೇರ್ ಕ್ಯಾಪ್ಚರ್ಡ್ ಬೈ ದ ಬ್ರಿಟಿಷ್ ಫೋರ್ಸಸ್. ಎಷ್ಟೋ ಭಾರತೀಯ ಸೈನಿಕರು ಬ್ರಿಟಿಷರ ಅಧೀನರಾದರು, ಅವರೆಲ್ಲ ಇವರನ್ನು ಸೆರೆಯಾಳು ಮಾಡಿದರು. ದೇ ವೇರ್ ಡಿಸ್ಆರ್ಮ್ಡ್ ಆ್ಯಂಡ್ ಕೋರ್ಟ್ ಮಾರ್ಷಲ್, ಅವರನ್ನು ಡಿಸ್ಆರ್ಮ್, ಎಲ್ಲ ವೆಪನ್ಸನ್ನು ಕಸಿದುಕೊಂಡು ಕೋರ್ಟ್ ಮಾರ್ಷಲನ್ನು ಮಾಡಿದರು, ಅಂದರೆ ನ್ಯಾಯಾಂಗ ಬಂಧನದಲ್ಲಿಟ್ಟರು. ಜವಾಹರ್ಲಾಲ್ ನೆಹರು ಹಿಮ್ಸೆಲ್ಫ್ ಆರ್ಗನೈಸ್ ಆ್ಯಂಡ್ ಕಂಡಕ್ಟೆಡ್ ದೇರ್ ಡಿಫೆನ್ಸ್. ಜವಾಹರ್ಲಾಲ್ ನೆಹರು ಏನು ಮಾಡಿದ್ರಪ್ಪ ಅಂದ್ರೆ ತಮ್ಮಷ್ಟಕ್ಕೆ ತಾವೇ ರಕ್ಷಣೆಯನ್ನು ಕೊಡಬೇಕು ಅಂತ ಏನು ಮಾಡಿದ್ರಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿದರು. ಅಲ್ಟಿಮೇಟ್ಲಿ ದ ಗೌರ್ಮೆಂಟ್ ರಿಲೀಸ್ಡ್ ದೆಮ್. ಅದಕ್ಕೆ ಈ ಬ್ರಿಟಿಷ್ ಗೌರ್ಮೆಂಟು ಅವರನ್ನು, ಭಾರತೀಯ INA ಸೈನಿಕರನ್ನು ರಿಲೀಸ್ ಮಾಡ್ತು. ನೆಕ್ಸ್ಟ್ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ನೇತಾಜಿ ಬೋರ್ಡೆಡ್ ಎ ಜಪಾನೀಸ್ ಏರ್ಕ್ರಾಫ್ಟ್. ಜಪಾನ್ನ ವಿಮಾನವನ್ನು ಹತ್ತಾರೆ ಫಾರ್ ಟೋಕಿಯೋ ಆನ್ ಆಗಸ್ಟ್ 18, 1945. 1945 ಆಗಸ್ಟ್ 18ರಂದು ಟೋಕಿಯೋ ಏರೋಪ್ಲೇನನ್ನು ಹತ್ತಾರೆ. ದ ಪ್ಲೇನ್ ಲ್ಯಾಂಡೆಡ್ ಆ್ಯಂಡ್ ಫಾರ್ಮೋಸಾ ಅಟ್ ನೂನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಜಪಾನೀಸ್ ಸೋರ್ಸಸ್ ಇಟ್ ಕಾಟ್ ಫೈರ್ ವೈಲ್ ಟೇಕಿಂಗ್ ಆಫ್. ಫಾರ್ಮೋಸದಲ್ಲಿ ಲ್ಯಾಂಡ್ ಆಯಿತು. ಅದು ಮತ್ತೆ ಹಾರಬೇಕಾದ್ರೆ ಅದು ಬೆಂಕಿಗೆ ಆಹುತಿಯಾಗಿ
ಆಯಿತು ಅಂತ ಹೇಳ್ತಾರೆ. ನೇತಾಜಿ ವಾಸ್ ಬ್ಯಾಡ್ಲಿ ಬರ್ನ್. ನೇತಾಜಿಯವರು ಬಹಳಷ್ಟು ಆ ಒಂದು ಏರೋಪ್ಲೇನ್ ಕ್ರ್ಯಾಶಲ್ಲಿ ಬಹಳಷ್ಟು ಅತ್ಯಂತ ಕ್ರೂರವಾಗಿ ಸುಟ್ಟು ಹೋದರು ಅಂತ ಹೇಳ್ಬೋದು. ಬಟ್ ಮ್ಯಾನೇಜ್ ಟು ಕಮ್ ಔಟ್ ಆಫ್ ದ ಪ್ಲೇನ್. ಬಟ್ ಆ ಪ್ಲೇನಿಂದ ಹೊರಬರಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಇಟ್ಸ್ ನಾಟ್ ಪಾಸಿಬಲ್. ಹಿ ವಾಸ್ ರಶ್ ಟು ಎ ಹಾಸ್ಪಿಟಲ್ ವೇರ್ ಹಿ ಡೈಡ್ ದ ಸೇಮ್ ನೈಟ್. ಅವರನ್ನು ಹಾಸ್ಪಿಟಲ್ಗೆ ಒಯ್ಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಆ ಹಾಸ್ಪಿಟಲ್ಲಿ ಅವರನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತ ತಮ್ಮ ಪ್ರಾಣವನ್ನು ಬಿಟ್ಟರು ನೇತಾಜಿಯವರು ಅಂತ ಹೇಳ್ಬೋದು. It is amazing how much Subhash Chandra Bose was able to achieve and accomplish in his life of 48 years. It was amazing. ಅದ್ಭುತ ಅಂತ ಹೇಳ್ಬೋದು ರೀ. ಯಾವುದು ಅದ್ಭುತ ರೀ? ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ 48 ವರ್ಷವನ್ನು ಸಾಧನೆಯಲ್ಲಿ ಅದನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬೋದು ರೀ. He was a brilliant student and could have easily attained a high position of power as an ICS officer. ಅವರು ಬ್ರಿಲಿಯಂಟ್ ಇದ್ದರು, ಟ್ಯಾಲೆಂಟ್ ಇದ್ದರು, ಚಾಣಾಕ್ಷರಿದ್ದರು, ಬುದ್ಧಿವಂತರಿದ್ದರು ಅಂತ ಅನ್ನೋದಕ್ಕೆ ಅತ್ಯುನ್ನತ ಹುದ್ದೆಯನ್ನು ಗಳಿಸಿದ್ರು. ಯಾವುದೇ ಅದು ICS ಇಂಡಿಯನ್ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿದ್ದರು, ಬುದ್ಧಿವಂತರು ಇದ್ದರೂ ಕೂಡ ಅಂತ ನಾವು ಹೇಳ್ಬೋದು. ಬಟ್ ಈ ಪ್ರಿಫರ್ಡ್ ಅ ಲೈಫ್ ಆಫ್ ಟ್ರಯಲ್ಸ್ ಆ್ಯಂಡ್ ಟ್ರಿಬ್ಯುಲೇಷನ್ಸ್ ಆ್ಯಸ್ ಅ ಫೈಟರ್ ಫಾರ್ ಹಿಸ್ ಕಂಟ್ರೀಸ್ ಫ್ರೀಡಮ್. ಬಟ್ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಭಾಳಷ್ಟು ಎನ್ಕ್ವೈರಿ ವಿಚಾರಣೆಗೊಳಗಾದರು. ಎದಕ್ರಿ? ತಮ್ಮ ಒಂದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತೊಂದರೆಗಳನ್ನು ಅನುಭವಿಸಿದರು. ಟ್ರಿಬ್ಯುಲೇಷನ್ಸ್ ಮೀನ್ಸ್ ಟ್ರಬಲ್ಸ್, ತೊಂದರೆಗಳನ್ನು ಅನುಭವಿಸಿದರು. ಹಿ ಈಸ್ ಅ ಪ್ರೌಡ್ ಆ್ಯಂಡ್ ಇಂಡಿಪೆಂಡೆಂಟ್ ಸ್ಪಿರಿಟ್ ಮಾರ್ಕ್ಡ್ ಅಟ್ ಇಲ್ ಹೆಲ್ತ್ ಆ್ಯಂಡ್ ಇಲ್ ಫಾರ್ಚೂನ್. ಅವರ ಒಂದು ಈ ಸ್ವತಂತ್ರದ ಸ್ಫೂರ್ತಿಯ ಕಿಡಿ ಏನು ಮಾಡ್ತಪ್ಪ ಅಂತಂದ್ರೆ ಅವರನ್ನು ಬಹಳಷ್ಟು ಅನಾರೋಗ್ಯಕ್ಕೆ ಒಳಪಡಿಸ್ತು, ದುರಾದೃಷ್ಟಕ್ಕೆ ಒಳಗಾಯಿತು. ಯಾಕಂದರೆ ಅವರು ಕೊನೆಗೆ ತಮ್ಮ ಸಾವನ್ನೇ ಅನುಭವಿಸಿದ್ರು. ಹಿ ವಾಸ್ ಎ ಡೂವರ್ ಆ್ಯಸ್ ವೆಲ್ ಆ್ಯಸ್ ಎ ಥಿಂಕರ್. ಏನು ವಿಚಾರ ಮಾಡ್ತಾಯಿದ್ರು, ಏನು ನುಡಿತಾಯಿದ್ರು ಅದನ್ನೇ ಮಾಡ್ತಾಯಿದ್ರು. ಆ್ಯಂಡ್ ಎ ಫೈಟರ್ ಹೂ ನೆವರ್ ಸಬ್ಮಿಟೆಡ್ ಟು ಡಿಫೀಟ್. ಯಾವತ್ತು ಸೋಲನ್ನು ಒಪ್ಕೊಳ್ಳೋದೇ ಇರ್ತಕ್ಕಂಥ ವ್ಯಕ್ತಿ ಅಂತ ನಾವು ಈ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು. ಇನ್ ಲೈಫ್ ಹಿ ವಾಸ್ ಅ ನ್ಯಾಚುರಲ್ ಲೀಡರ್ ಆಫ್ ಮ್ಯಾನ್. ಈ ಒಂದು ಪುರುಷರಲ್ಲಿ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ನಾಯಕ ಅಂತ ಕರಿತೀವಿ. ಹೂ ಇನ್ಸ್ಪೈರ್ಡ್ ಇಮೆನ್ಸ್ ಡಿವೋಷನ್ ಆ್ಯಂಡ್ ಲಾಯಾಲಿಟಿ. ಈ ಒಂದು ಇಮೆನ್ಸ್ ಗ್ರೇಟ್ ಡಿವೋಷನ್, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಭಕ್ತಿಯನ್ನು, ನಿಷ್ಠೆಯನ್ನು ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ ಭಾರತೀಯರ ಒಂದು ಸೈನಿಕರಿಗೆ ಕೊಟ್ಟರು ಅಂತ ಹೇಳ್ಬೋದು, ಭಾರತೀಯರಿಗೆ ಕೊಟ್ಟರು ಅಂತ ಹೇಳ್ಬೋದು. ಇನ್ ಅ ಡೆತ್ ಹಿ ಬಿಕಮ್ ಎ ಲೆಜೆಂಡ್. ಅವರ ಸಾವು ಒಂದು ದಂತಕಥೆಯಾಗಿ ಪುರಾಣವಾಗಿ ಆಯಿತು ಅಂತ ಹೇಳ್ಬೋದು. ಪೀಪಲ್ ರಿಫ್ಯೂಸ್ ಟು ಬಿಲೀವ್ ದ್ಯಾಟ್ ನೇತಾಜಿ ಇಸ್ ಡೆಡ್. ಜನರು ಅವರನ್ನು ಒಪ್ಪಲಿಲ್ಲ, ನೇತಾಜಿ ಅವರು ಸತ್ತಿದ್ದಾರೆ ಅಂತ ಒಪ್ಪಲಿಲ್ಲ. ಪರ್ಹ್ಯಾಪ್ಸ್ ದೇ ಆರ್ ರೈಟ್ ಫಾರ್ ಮಾರ್ಟರ್ಸ್ ನೆವರ್ ಡೈ. ಅವ್ರು ಹೇಳಿದ ಹಾಗೆ ಜನರು ನಂಬಿದ ಹಾಗೆ ಏನಪ್ಪ ಅಂತಂದ್ರೆ ಹುತಾತ್ಮರು ಯಾವತ್ತೂ ಸಾಯೋದಿಲ್ಲ, ಅವರು ಯಾವತ್ತೂ ಜನರ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಅನ್ನೋದನ್ನು, ಆ ಜನರ ನಂಬಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಲೆಸನ್ನಲ್ಲಿ ನಾವು ಏನು ತಿಳ್ಕೊಬೋದಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ದೇಶಕ್ಕೋಸ್ಕರ, ತಮ್ಮ ಅಲ್ಲ ನಮ್ಮ ದೇಶಕ್ಕೋಸ್ಕರ ಎಷ್ಟೊಂದು ಬಲಿದಾನಗಳನ್ನು, ತ್ಯಾಗಗಳನ್ನು ಮಾಡಿದರು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಐ ಹೋಪ್ ಇಫ್ ಯು ಅಂಡರ್ಸ್ಟ್ಯಾಂಡ್, if it is okay, then you can share this video link with your friends group. Okay, if you have that any doubts related to this lesson, you can comment in the comment section. Okay, just give the, if you like this video class, give the like, and any doubts you have that you can comment in the comment section. Okay, thank you for watching. See you in the next video class. Bye, see you soon.